ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಿಮಕುಮಾರ್. ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಾಗ್ತಾ ಇದೆ. ಆದರೂ ಕೂಡ ರಾಜ್ಯ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ ಅನ್ನುವಂಥ ಬೇಸರ ಕೂಡ ಇದೆ. ಈ ರೀತಿಯಾಗಿ ಬಾಣಂತಿಯರ ಮರಣ ಮೃದಂಗ ಮುಂದುವರಿತಾ ಇದ್ರು ಕೂಡ ಯಾರದು ತಪ್ಪಿದೆ, ಯಾರ ನಿರ್ಲಕ್ಷ್ಯ ಇದೆ, ಅದರ ಬಗ್ಗೆ ಕಾನೂನು ಕ್ರಮ ಆಗಬೇಕು, ಯಾವ ರೀತಿಯಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಯಾರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ಅದು ಒಂದು ಬೇಸರ. ಇದರ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಈ ಸಿಸೇರಿಯನ್ ಪ್ರಕರಣದ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಅನಗತ್ಯವಾಗಿ ಸಿಸೇರಿಯನ್ ಪ್ರಕರಣಗಳು ಕೂಡ ದಾಖಲಾಗ್ತಾ ಇರುವಂಥದ್ದು. ಹಾಗಾಗಿ ಅನಗತ್ಯವಾಗಿ ಆಪರೇಷನ್ ಮಾಡಲಿಕ್ಕೆ ಅವಶ್ಯಕತೆ ಇದೆಯಾ ಅಥವಾ ನಾರ್ಮಲ್ ಡೆಲಿವರಿಗೆ ಏನಾದರೂ ಪ್ಲಾನ್ ಮಾಡಬಹುದಾ ಅಂತೇಳಿ. ಯಾಕಂದರೆ ಈ ಹಿಂದೆಯೂ ಕೂಡ ನಾರ್ಮಲ್ ಆಗ್ತಾ ಇತ್ತು, ಬಟ್ ಇವಾಗ ಇದರ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಂದರೆ ಮೂಢನಂಬಿಕೆ ಆಗಿರ್ಬೋದು, ಇಂಥದೇ ಟೈಮಲ್ಲಿ ಡೆಲಿವರಿ ಆಗಬೇಕು ಅನ್ನೋಂಥ ವಿಚಾರ. ಆಮೇಲೆ ಲೈಫ್ ಸ್ಟೈಲಲ್ಲಿ ಜೀವನ ಸರಿಯಾಗಿ ರೂಪಿಸ್ಕೊಳ್ಬೇಕು ಅನ್ನೋಂಥ ಕಾರಣ, ಎಲ್ಲವೂ ಕೂಡ ಕಾರಣ ಬರುತ್ತೆ ಈ ಸಿಸೇರಿಯನ್ ಪ್ರಕರಣ ಅಂತ ಬಂದಾಗ. ಸೊ ಹಂಗಾಗಿ ಇದೆಲ್ಲ ಆಗ್ತಾ ಇದ್ರೂ ಕೂಡ ಪ್ರಮುಖವಾಗಿ ಇಲ್ಲಿ ಹಾಸ್ಪಿಟಲ್ ಅಂತ ಬಂದಾಗ, ಖಾಸಗಿ ಹಾಸ್ಪಿಟಲ್ ತಮ್ಮ ಆದಾಯವನ್ನು ಹೆಚ್ಚಳ ಮಾಡಿಕೊಳ್ಳೋಕ್ಕೆ ಅದು ಒಂದು ಕೂಡ ಕಾರಣ ಇರಬಹುದು. ಸೊ ಸುಖ ಸುಮ್ಮನೆ ಆಪರೇಷನ್ ಮಾಡಲಿಕ್ಕೆ ಇದು ಒಂದು ಕೂಡ ಕಾರಣ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಸದನದಲ್ಲೂ ಕೂಡ ಇದೇ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಸದ್ದು ಕೂಡ ಆಗಿದೆ. ಸೊ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿದ್ದಾರೆ, ಏನಾದರೂ ಆಯಿತು ಅಂತಂದರೆ, ಹೆಚ್ಚು ಕಮ್ಮಿ ಏನಾದರೂ ಆಯಿತು ಅಂದರೆ ಅಗತ್ಯ ಕಾನೂನು ಕ್ರಮ ಇರುತ್ತೆ ಅಂತೇಳಿ. ಸೊ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೆ ಇವತ್ತಿನ ವಿಶೇಷ. ಸಿಸೇರಿಯನ್ ಹೆಚ್ಚಳ ಬೇಕಾ, ಅನಗತ್ಯ ಆಪರೇಷನ್. ರಾಜ್ಯದಲ್ಲಿ ಬಾಣಂತಿಯರ ಸರಣಿ ಸಾವಾಗ್ತಾ ಇದೆ. ಆರಂಭದಲ್ಲಿ ಬಳ್ಳಾರಿಯಲ್ಲಿ 6 ಬಾಣಂತಿಯರು ಸರಣಿ ಸಾವನ್ನಪ್ಪಿದ್ರು. ಅದಾದ ನಂತರ ರಾಯಚೂರಿನಲ್ಲೂ ಕೂಡ ಇದೇ ಘಟನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲೂ ಕೂಡ ಚರ್ಚೆ ಕೂಡ ಮಾಡಲಾಯಿತು. ರಾಜ್ಯದಲ್ಲಿ ಸಿಸೇರಿಯನ್ ಹೆರಿಗೆ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಸಿಸೇರಿಯನ್ ಮಾಡಿಸಿಕೊಂಡಿರುವಂಥ ಬಾಣಂತಿಯರ ಸರಣಿ ಸಾವಾಗ್ತಾ ಇದೆ. ವಿಧಾನ ಪರಿಷತ್ನಲ್ಲಿ ಬಾಣಂತಿಯರ ಸಾವು ಕೇಸ್ ಸದ್ದು ಮಾಡಿದೆ. ಸೊ ಅನಗತ್ಯ ಸಿಸೇರಿಯನ್ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತೀವಿ ಅಂತ ವಿಧಾನ ಪರಿಷತ್ನಲ್ಲಿ ಚರ್ಚೆ ಆಗಿದೆ. ಸೊ ಕ್ರಮದ ಭರವಸೆಯನ್ನು ಕೊಟ್ಟಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್. ಅನಗತ್ಯವಾಗಿ ಏನಾದರೂ ಈ ರೀತಿಯಾಗಿ ಅಂದರೆ ಹಾಸ್ಪಿಟಲಲ್ಲಿ ಏನಾದರೂ ಹಂಗೆ ಆಯಿತು ಅಂತಂದರೆ ಕಾನೂನು ಕ್ರಮ ಆಗತ್ತೆ ಅಂಥೇಳಿ. ಇಲ್ಲಿ ಸರ್ಕಾರಿ ಹಾಸ್ಪಿಟಲ್ಗಿಂತ ಖಾಸಗಿ ಆಸ್ಪತ್ರೆ ಬರುತ್ತಲ್ಲ, ಅಲ್ಲಿ ಹೆಚ್ಚು ಆಗ್ತಾ ಇದೆ. ಸೊ ವರ್ಷದಿಂದ ವರ್ಷಕ್ಕೆ ಈ ರೀತಿಯ ಆಪರೇಷನ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನು ಕಡಿವಾಣ ಹಾಕೋದಕ್ಕೆ ನೋಡಿ ಒಂದು ಬೇಸರ ಏನು ಅಂತಂದರೆ, ಆ ಮಗು ಕಣ್ಣು ತೆರೆಯುವ ಮುಂಚೆನೆ ತಾಯಿಯನ್ನು ಕಳೆದುಕೊಳ್ತಿದಾರಲ್ಲ, ಅದು ಬೇಸರ ಇದೆ. ಅದಕ್ಕೆ ಹೊಣೆ ಯಾರು ಅಂತೇಳಿ, ತಪ್ಪು ಇಲ್ಲದೆ ಇದ್ದರೂ ಕೂಡ ಇನ್ನೊಬ್ಬರ ತಪ್ಪಿನಿಂದ ಈ ರೀತಿಯಾಗಿ ಶಿಕ್ಷೆಯನ್ನು ಅನುಭವಿಸೋದಿದೆಯಲ್ಲ, ಇದುವರೆಗೂ ಕೂಡ ಸರಿಯಾದ ರೀತಿಯಲ್ಲಿ ಯಾರ ನಿರ್ಲಕ್ಷ್ಯ ಇದೆ. ಕುಟುಂಬಸ್ಥರು ಕೂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯಾಗಿ ಸಾವು ಆಗ್ತಿದೆ ಅಂತೇಳಿ. ಮೇಲ್ನೋಟಕ್ಕೆ ಗೊತ್ತಿದ್ರೂ ಕೂಡ ಅವರ ವಿರುದ್ಧ ಕ್ರಮನೇ ಇಲ್ಲ. ಸೊ ಹಂಗಾಗಿ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ಅತಿಥಿಯವರು ಕೂಡ ಜಾಯ್ನ್ ಆಗಿದ್ದಾರೆ. ಅದಕ್ಕಿಂತ ಮೊದಲು ನಿನ್ನೆ ಅಧಿವೇಶನದಲ್ಲಿ ಈ ವಿಚಾರವಾಗಿ ಚರ್ಚೆ ಆಗಿದೆ. ದಿನೇಶ್ ಗುಂಡೂರಾವ್ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಒಂದ್ಸಲ ಕೇಳ್ಕೊಂಡು ಬರೋಣ ಬನ್ನಿ. ನವೆಂಬರ್ 9, 10 ಮತ್ತು 11ನೇ ಆ 3 ದಿವಸಗಳಲ್ಲಿ ಬಳ್ಳಾರಿಯ ಜಿಲ್ಲಾ ಆಸ್ಪತ್ರೆಯ ಸಿಸೇರಿಯನ್ ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿ ಅಲ್ಲಿ ಏನು ಶಸ್ತ್ರಚಿಕಿತ್ಸೆ ನಡೀತು, ಅದ ನಂತರ ಅಲ್ಲಿ ಸಾವುಗಳು ಸಂಭವಿಸಿದ ಒಂದು ವರದಿ ಆಯಿತು. ಈ 3 ದಿನಗಳಲ್ಲಿ 34 ಸಿಸೇರಿಯನ್ ಆಪರೇಷನ್ಗಳನ್ನು ಅಲ್ಲಿ ಮಾಡಿದ್ದಾರೆ. ಅದರಲ್ಲಿ 7 ಪ್ರಕರಣಗಳು ಒಂದು ಗಂಭೀರ ಸ್ವರೂಪಕ್ಕೆ ಹೋಯಿತು. ಆ ಒಂದು 7 ಪ್ರಕರಣಗಳಲ್ಲಿ 5 ಬಾಣಂತಿಯರ ಸಾವಿಗೀಡಾಗಿರ್ತಕ್ಕಂಥದ್ದು ಮತ್ತು ಉಳಿದ 2 ಬಾಣಂತಿಯರು ಅವರ ಆಸ್ಪತ್ರೆಯಿಂದ ಗುಣಮುಖರಾಗಿ ಬಿಡುಗಡೆ ಆದರು. ಸೊ ಒಟ್ಟಾರೆ ಈ 7 ಪ್ರಕರಣಗಳಲ್ಲಿ 5 ಬಾಣಂತಿಯರು ಸಾವಿಗೀಡಾಗಿರ್ತಕ್ಕಂಥದ್ದು ಆಗಿರುವಂಥದ್ದು. ಯಾವ ಆಂಟಿಬಯೋಟಿಕ್ಸ್ ಅನ್ನ ಆ ಬಾಣಂತಿಯರ ಮೇಲೆ ಉಪಯೋಗ ಮಾಡ್ತಾ ಇದ್ರು, ಅದನ್ನ ಅದೇ ಬ್ಯಾಚ್ ಅನ್ನ ಅವರು ಈ ಎಲ್ಲಾ ಪೇಷಂಟ್ಸ್ಗೆ ಉಪಯೋಗ ಮಾಡಿದ್ದಾರೆ. ಮತ್ತು ಒಂದು ಇಂಟ್ರಾವೀನಸ್ ಒಂದು ದ್ರಾವಣ ಇದೆ, ರಿಂಗರ್ ಲ್ಯಾಕ್ಟೇಟ್ ಅಂತ, ಬಹಳ ಎಲ್ಲ ಕಡೆ ಬಹಳ ಅದನ್ನ ಉಪಯೋಗ ಮಾಡ್ತಕ್ಕಂಥದ್ದೇ. ಎಲ್ಲ ಡಿಹೈಡ್ರೇಷನ್ ಆದಾಗ, ಎಲ್ಲ ಸರ್ಜರಿಗಳಲ್ಲಿ ಎಲ್ಲದರಲ್ಲೂ ಕೂಡ ಸಾಮಾನ್ಯವಾಗಿ ಉಪಯೋಗ ಮಾಡುವಂತ ಒಂದು ದ್ರಾವಣ ಅದು ರಿಂಗರ್ ಲ್ಯಾಕ್ಟೇಟ್. ಅದನ್ನ ಒಂದು ಬ್ಯಾಚು ಏನು ಹಿಂದೆ ನಾವು ಅದರ ಬಗ್ಗೆ ಇತಿಹಾಸ ಎಲ್ಲ ಇದೆ, ಹಿಂದೆ ನಾವು ಫ್ರೀಸ್ ಮಾಡಿದ್ದು,
ಅದು 9ನೇ ತಾರೀಕು ಅದು ಬದಲಾವಣೆ ಆಗಿ ಹೊಸ ಬ್ಯಾಚನ್ನ 9ನೇ ತಾರೀಕು ಆ ಆಸ್ಪತ್ರೆಯಲ್ಲಿ ಉಪಯೋಗ ಮಾಡೋದಕ್ಕೆ ಆ ಬ್ಯಾಚನ್ನ ಅವರು ಉಪಯೋಗ ಮಾಡಿದ್ದಾರೆ ಅಂತ ಆ ಹೇಳಿಕೆಯಲ್ಲಿ ಕೊಟ್ಟರು. ಅದೇ ಈ ಎಲ್ಲ ಒಂದು ಬೇರೆ ಬೇರೆ ಹೆರಿಗೆಗಳಿಗೆ ಹೋಲಿಕೆ ಮಾಡಿದಾಗ ಇದು ಒಂದು ವ್ಯತ್ಯಾಸ ಕಾಣ್ತಾ ಇದೆ. ಅದೇ ಅವ್ರ ಸಂಶಯ ಇದ್ರ ಮೇಲೆ ಇದೆ ಅಂತ ಒಂದು ರೀತಿಯಾಗಿ ಹೇಳಿದ್ರು. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸಮಾಜ ಸೇವಕರಾಗಿರುವಂತಹ ಪದ್ಮ ಅವರು ಬಂದಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಹಾಗೆಯೇ ಮಹಿಳಾ ಹೋರಾಟಗಾರ್ತಿ ಅಭಯಶೀಲ ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ. ಎಸ್ ಪದ್ಮ ಮೇಡಮ್ ಅವರು, ಈಗ ಇತ್ತೀಚೆಗೆ ಈ ಸರಣಿ ಸಾವಾಗ್ತಾ ಇದೆ, ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ಇವತ್ತು ಅಧಿವೇಶನದಲ್ಲಿ ಅದು ಚರ್ಚೆ ಆಗಿದೆ. ಓಕೆ, ಅದು ಒಳ್ಳೆಯ ವಿಚಾರ. ಬಟ್ ತನ್ನದಲ್ಲದ ತಪ್ಪಿಗೆ ಈ ರೀತಿ ಸರಣಿ ಸಾವಾಗ್ತಿದೆಯಲ್ಲ, ಯಾರ ಹೊಣೆ ಈ ಸಾವಿಗೆ ಅಂತ? ಇದರಲ್ಲಿ ಹೊಣೆ ಬಂದು ಸರ್ಕಾರ ಮೈನು. ಇನ್ನೊಂದು ಖಾಸಗಿ ಆಸ್ಪತ್ರೆಗಳು ಏನು ಈ ಸೀಸರಿಂಗು ಅನ್ನೋ ಒಂದು ಅವರ ಅನುಕೂಲಕ್ಕೆ ಮತ್ತು ಅವರ ಆದಾಯ ಹೆಚ್ಚಾಗೋದಕ್ಕೆ ಈ ಸೀಸರಿನ್ ಅನ್ನೋದು ಮಾಡ್ತಾರೆ. ಇನ್ನೊಂದು ಇಲ್ಲಿ ತಾಳ್ಮೆನೂ ಇಲ್ಲ, ನಮ್ಮ ಹೆಣ್ಮಕ್ಳಲ್ಲಿ ತಾಳ್ಮೆನೂ ಇಲ್ಲ, ಕುಟುಂಬದವ್ರಿಗೂ ತಾಳ್ಮೆ ಇಲ್ಲ. ಅವ್ರು ಹೊಟ್ಟೆ ನೋವು ಅಂತ ಬಂದಾಗ ತಡೆಯೋ ಶಕ್ತಿಗಳಿರಲ್ಲ. ಏನು ಕಾರಣ? ಈಗಿನ ಫುಡ್ಡು ಆ ತಡೆಯೋ ಶಕ್ತಿ ಸಿಗ್ತಾ ಇಲ್ಲ. ಅದರಿಂದ ಏನಾಗಲಿ ನಮ್ಮ ಮಗಳಿಗೆ ಸೀಸರಿಂಗ್ ಮಾಡಿಬಿಡಿ, ಏನಾಗಲಿ ನನ್ನ ಹೆಂಡತಿ ಸೀಸರಿಂಗ್ ಮಾಡಿಬಿಡಿ ಅನ್ನೋ ಒಂದು ನಮ್ಮ ಏನು ಈ ಥರ ಹೆಚ್ಚಳ ಜಾಸ್ತಿ ಆಗ್ತಾಯಿದೆ. ಇಲ್ಲಿ ನಮ್ಮವ್ರದ್ದು ತಪ್ಪಿದೆ. ಈಗ ಇವು ಹಾಸ್ಪಿಟಲ್ ಅವ್ರು ಏನು ಮಾಡ್ತಾರೆ, ಏನಾನ ಮಾಡಿ ನಮ್ಮ ಮಗಳಿಗೆ ನೋವು ಇಲ್ದೇರಂಗೆ ಮಾಡಿ ಅಂತ ಹೇಳ್ತಾರೆ. ಕುಟುಂಬದವ್ರಿಗೂ ಮೇಯ್ನ್ ಅವರು ಇದನ್ನೆಲ್ಲ ತಿದ್ಕೋಬೇಕು ಮತ್ತು ತಿಳ್ಕೋಬೇಕು. ಪೌಷ್ಟಿಕ ಆಹಾರ ಒಂದು ಮೇಯ್ನು. ಪೌಷ್ಟಿಕ ಆಹಾರ ಬಸ್ರಿ ಆಕೆ ಪ್ರೆಗ್ನೆಂಟ್ ಇರೋ ಟೈಮಲ್ಲಿ ಒಳ್ಳೊಳ್ಳೆ ಆಹಾರ ತೊಗೊಳೋದಿಲ್ಲ. ಈಗ ಮತ್ತು ಕೆಲಸಗಳು ಮಾಡಲ್ಲ. ಈಗ ಪ್ರೆಗ್ನೆಂಟು ಅಂದರೆ ಸಾಕು, ಏನೋ ಒಂದು ಮನ್ಕೊಂಡ್ಬಿಡೋದು, ಹಾಸಿಗೆ ಹಿಡಿದ್ಬಿಡೋದು, ಅವ್ರು ಓಡಾಡೋದಿಲ್ಲ, ಏನಿಲ್ಲ. ಇದೆಲ್ಲ ಏನಾಗುತ್ತೆ, ಬಾಡಿ ಸ್ವಲ್ಪ ಟೈಟ್ ಆಗಿಬಿಡುತ್ತೆ. ಅವರು ಯಾವಾಗ ಕೆಲಸ ಆಗಿನ ಕಾಲದಲ್ಲೆಲ್ಲ ನಾವು ನೋಡ್ತಾ ಇದ್ವಿ, ಎಲ್ಲ ಯಾರು ಸೀಸರಿಂಗ್ ಅನ್ನೋಂಗೆ ಇರಲಿಲ್ಲ. ಒಳ್ಳೆ ಕೆಲಸ ಮಾಡ್ತಾಯಿದ್ರು, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಾಯಿದ್ರು, ಮನೆಗಳಲ್ಲಿ ಕೆಲಸ ಮಾಡ್ತಾಯಿದ್ರು. ತುಂಬ ಕೆಲಸ ಕಾರ್ಯ ಮಾಡಿ ಅವರು ನಾರ್ಮಲಾಗಿ ಮನೇಲೇ ಹೆರಿಗೆ ಆಗೋಗ್ಬಿಡ್ತಾಯಿತ್ತು. ಯಾರೋ ಒಬ್ಬರು ಅಕ್ಕಪಕ್ಕದವರೇ ಹೆರಿಗೆ ಮಾಡಿಬಿಡ್ತಾಯಿದ್ರು. ಆ ಥರ ಇತ್ತು ಸನ್ನಿವೇಶ. ಆಗ ಅಷ್ಟೊಂದು ಸಾವು ಆಗ್ತಾ ಇರಲಿಲ್ಲ. ಈಗ ಒಳ್ಳೊಳ್ಳೆ ಮೆಡಿಸಿನ್ಸ್ ಬಂದಿದೆ, ಒಳ್ಳೊಳ್ಳೆ ಟೆಕ್ನಾಲಜೀಸ್ ಇದೆ. ಏನೆಲ್ಲ ಆದ್ರೂ ಈ ಥರ ಸರಣಿ ಸಾವುಗಳು ನಾವು ನೋಡ್ತಾ ಇದ್ದೀವಿ. ಒಂದು ವಾರದಿಂದ ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ, ತುಂಬ ಸಾವುಗಳಾಗ್ತಾಯಿದೆ. ಬಾಣಂತಿಯರು ಸೀಸರಿಂದ ಸಾವು ಅಂತ. ಏನಕ್ಕೆ ಈ ರೀತಿ ಸಾವು? ಮುಂಜಾಗ್ರತೆ ಕ್ರಮ ಯಾರೂ ವಹಿಸಿಲ್ಲ. ಇಲ್ಲಿ ಹಾಸ್ಪಿಟಲ್ ಅವ್ರು ಏನು ಮಾಡ್ತಾರೆ, ಏನೋ ಒಂದು ಸೀಸರಿಂಗ್ ಮಾಡಬೇಕು, ಅವ್ರಿಗೂ ಆದಾಯ ಹೆಚ್ಚಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಅವರು ಮಾಡಿಬಿಡ್ತಾರೆ. ಈಗ ಇಲ್ಲಿ ನಾವು ಡಾಕ್ಟ್ರದ್ದು ತಪ್ಪು ಅನ್ನೋಂಗಿಲ್ಲ. ಇಲ್ಲಿ ಏನು ತಪ್ಪು ಏನು ಅಂತ ಹೇಳಿದ್ರೆ, ಇಲ್ಲಿ ಸರ್ಕಾರದವರು ಈ ಬಗ್ಗೆ ಎಚ್ಚೆತ್ಕೋಬೇಕಾಗಿತ್ತು. ಸೀಸರಿಂಗ್ ಈಗ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಈ ಥರ ಸರಣಿ ಸಾವು ಅಂತ ನಾವು ಈಗ ಮೊನ್ನೆ ಒಂದು ವಾರದಿಂದ ನಾವು ಕೇಳ್ತಾ ಇದ್ದೀವಿ, ನೋಡ್ತಾನೂ ಇದ್ದೀವಿ. ಅಲ್ಲಿ ಸೀಸರಿಂಗ್ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಸೀಸರಿಂಗ್ ಮಾಡೋದಕ್ಕೆ ಒಳ್ಳೊಳ್ಳೆ ಟೆಕ್ನಾಲಜೀಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಅವ್ರು ಯಾವ ರೀತಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಮತ್ತು ನಾನು ಕೇಳ್ಪಟ್ಟೆ, ನೋಡ್ದಂಗೆ ಮೀಡಿಯಾಗಳಲ್ಲಿ ನೋಡ್ದಂಗೆ ಈ ಗ್ಲೂಕೋಸಲ್ಲಿ ಹೆಚ್ಚು ಕಡಿಮೆ ಆಗಿದ್ದು ಅಂತಲೂ ಕೇಳ್ಪಟ್ಟೆ. ಇದನ್ನೆಲ್ಲ ಸರ್ಕಾರದವ್ರು ಎಚ್ಚೆತ್ಕೋಬೇಕು, ಒಳ್ಳೊಳ್ಳೆ ಟ್ಯಾಬ್ಲೆಟ್ಸ್ ಕೊಡಬೇಕು. ಒಳ್ಳೊಳ್ಳೆ ಇದು ಏನವರು ಹೇಳ್ತಾರೆ ಗ್ಲೂಕೋಸು, ಅದೇನೋ ಕಡಿಮೆ ಮಟ್ಟದ ಇದು ಇತ್ತು ಅಂತ ಹೇಳ್ತಾಯಿದ್ರು. ಬಟ್ ಅದನ್ನೆಲ್ಲ ಎಚ್ಚೆತ್ಕೋಬೇಕು, ಸರ್ಕಾರವೇ ಹೊಣೆ ಅಂತ ನಾನು ಹೇಳ್ತೀನಿ ಈ ಸರಣಿ ಸಾವಿಗೆ. ಅಭಯಶೀಲ ಮೇಡಮ್ ಅವರು, ಈಗ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಖಂಡಿತವಾಗಿಯೂ. ಯಾಕೆ ಅಂತಂದರೆ ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಓಕೆ, ಏನು ಒಂದೇ ಆಸ್ಪತ್ರೆ, ಎಲ್ಲ ಹಳ್ಳಿಗಳಿಂದ ಎಲ್ಲ ಪೇಷಂಟ್ಗಳು, ಬಾಣಂತಿಯರು ಚೆಕಪ್ಗೆ ಎಲ್ಲದಕ್ಕೂ ಬರ್ತಾರೆ. ಮತ್ತು ಅಲ್ಲಿ ವೈದ್ಯಕೀಯ ವೃಂದ ಇದೆಯಲ್ಲ, ಏನು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕಲ್ಲಿ ಎಷ್ಟು ಜನ ಎಂಪ್ಲಾಯೀಸು, ಎಷ್ಟು ಬಾಣಂತಿಯರನ್ನ ಅವರು ಟ್ರೀಟ್ ಮಾಡ್ಬೋದು, ಎಷ್ಟು ಜನಕ್ಕೆ ಅವರು ಸೇವೆನ ಸಲ್ಲಿಸ್ಬೋದು, ಅದೆಲ್ಲ ಅವರು ತನಿಖೆ ಆಗಬೇಕಲ್ಲಿ. ತನಿಖೆ ಆಗಿ ಕಾರಣ ಏನಾಯಿತು ಸಾವಿಗೆ, ಏನು ಪೇಷಂಟ್ಸ್ಗೆ ಏನು ಅವಶ್ಯಕತೆ ಇದೆ ಅದನ್ನು ಅವರು ಗಮನ ಇಟ್ಟು ಕೊಡಬೇಕು. ಕೊಟ್ಟಿದ್ದಾರೆ ಕೆಲವೊಂದು ವಿಚಾರದಲ್ಲಿ, ಎಲ್ಲ ಆಸ್ಪತ್ರೆಗಳು ಅಂತ ಹೇಳಲ್ಲ, ಕೆಲವೊಂದು ಆಸ್ಪತ್ರೆಗಳಲ್ಲಿ ಮಾತ್ರ, ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಜವಾಗ್ಲೂ ದುರುಪಯೋಗ ಮಾಡ್ಕೋತಾ ಇದ್ದಾರೆ.
ಏನೇ ಸರ್ಕಾರದಿಂದ ಏನೇ ಅನುಕೂಲಗಳು ಅವರು ಬಿಟ್ಟರೂ ಕೂಡ ಅಲ್ಲಿರುವಂತಹ ವೈದ್ಯಾಧಿಕಾರಿಗಳು ಅದನ್ನು ಗಮನಕ್ಕೆ ತರಬೇಕಾಗಿದೆ. ಎಲ್ಲರೂ ಹೋರಾಟ ಮಾಡಿ ಈ ಥರ ಮುಂದೆ ಆ ಸರಣಿ ಸಾವು ಆಗಬಾರ್ದು ಯಾವುದೇ ರೀತಿಯಲ್ಲಿ. ಮತ್ತು ಸಿಸರಿಯನ್ನು ಈಗ ಬಂದಿರೋ ವಿಚಾರದಲ್ಲಿ ಸಿಸರಿಯನ್ ಹೌದು ಹೆಚ್ಚಳ ಆಗ್ತಾ ಇದೆ. ಯಾಕೆ ಅಂತಂದರೆ ಈಗ ಮೂಲಭೂತ ಸೌಕರ್ಯಗಳು ಏನು ಹೆಚ್ಚು ನಾವು ಏನು ಮಾಡರ್ನ್ ಡೇಸಿಗೆ ಹೋಗ್ತಾ ಇದ್ದೀವಿ. ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಗಿದೆ ಹೆಣ್ಮಕ್ಳಿಗೆ. 24 ಗಂಟೆ ಕೂತಿರೋದೇನೆ, 24 ಗಂಟೆ ಆ ಮೊಬೈಲ್ನಲ್ಲಿ ಇರೋದೇನೆ, ಯಾವುದೇ ಥರ ವ್ಯಾಯಾಮಗಳಿಲ್ಲ, ಯಾವುದೇ ಥರ ಕೆಲಸಗಳನ್ನು ಮಾಡ್ತಾ ಇಲ್ಲ. ಅವರು ಮೆಂಟಲಿ ಅವರು ಯಾವ ಥರ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಮೊಬೈಲ್ನಲ್ಲಿ ಅಂತಂದರೆ ಅವರ ದೇಹದಲ್ಲಿ ಹಾರ್ಮೋನ್ಸು ಬದಲಾವಣೆ ಆಗ್ತಾ ಇರುತ್ತೆ. ಸಿಸೇರಿಯನ್ ಯಾವಾಗ ಮಗು ಬೆಳೀತಾ ಇರುತ್ತೆ ಹಾರ್ಮೋನ್ಗಳ ಬದಲಾವಣೆ ಇರುತ್ತೆ. ಅದರಲ್ಲಿ ಅವರು ಹೆಚ್ಚು ಪೌಷ್ಟಿಕಾಂಶವುಳ್ಳ ಆಹಾರಗಳನ್ನು ತಗೋಬೇಕು ಮತ್ತು ಆದಷ್ಟು ವ್ಯಾಯಾಮ, ವಾಕಿಂಗು ಇಂಥದನ್ನ ಮಾಡಬೇಕು. ಆದರೆ ನಾವು ನೋಡ್ತಾ ಇದ್ದೀವಿ ಈಗ ಡೇ ಬೈ ಡೇ ಏನಾಗ್ತಾ ಇದೆ ಅಂದರೆ ಜನಗಳು ಮನೆಯಿಂದ ಹೊರಗಡೆನೇ ಬರ್ತಾ ಇಲ್ಲ, ಎಕ್ಸಸೈಸ್ ಇಲ್ಲ, ಒಳ್ಳೆ ಥಿಂಕಿಂಗ್ ಇಲ್ಲ, ಒಳ್ಳೆ ಥಾಟ್ಸ್ ಇಲ್ಲ. ಸೊ ಸಿಸೇರಿಯನ್ ಹೆಚ್ಚಳ ಆಗೇ ಆಗುತ್ತೆ. ಮತ್ತು ನಾಯಿ ಕೊಡೆಗಳಂತೆ ನರ್ಸಿಂಗ್ ಹೋಮ್ಗಳು ಸ್ಥಾಪನೆ, ಒಂದೊಂದು ರೋಡಲ್ಲೂ ಕೂಡ ಹಾಸ್ಪಿಟಲ್ ಇದ್ದಾವೆ. ಅದರಲ್ಲಿ ಅಷ್ಟು ಜನ ಎಂಪ್ಲಾಯೀಸು, ಅವ್ರಿಗೆಲ್ಲ ಸಂಬಳ ಕೊಡಬೇಕು ಅಂತಂದರೆ ಇವ್ರು ಕುಯ್ಲೇಬೇಕು. ನಾರ್ಮಲ್ ಡೆಲಿವರಿ ಮಾಡಿದ್ರೆ ಮಾಮೂಲಿ 30,000 ರಿಂದ 40,000 ರೂಪಾಯಿ ಚಾರ್ಜ್ ಮಾಡ್ಬೋದು. ಬಟ್ ಸಿಸೇರಿಯನ್ ಮಾಡಿದ್ರೆ 2 ಲಕ್ಷದಿಂದ 3 ಲಕ್ಷ ಎಷ್ಟು ಬೇಕಾದರೂ ಚಾರ್ಜ್ ಮಾಡ್ಕೋಬೋದು ನರ್ಸಿಂಗ್ ಹೋಮ್ ಅವರು. ಅವ್ರೇನು ಮಾಡ್ತಾರೆ, ಅವ್ರು ಯಾವುದೇ ಥರ ಪ್ರಿಕಾಷನ್ಸು ಹೇಳೋದಿಲ್ಲ. ಆಯಿತು ಬನ್ನಿ ಚೆನ್ನಾಗಿದೆ ಸ್ಕ್ಯಾನಿಂಗ್ ಮಾಡಿಸಿ ಆ ಮಗು ಚೆನ್ನಾಗಿದೆ ಇಷ್ಟು ಮಾತ್ರ ಹೇಳ್ತಾ ಇದ್ದಾರೆ. ಆದರೆ ಕರೆಕ್ಟಾಗಿ ವೈದ್ಯರು ಅಲ್ಲಿ ಏನಿದ್ದಾರೆ ಕರೆಕ್ಟಾಗಿ ಗೈಡ್ಲೈನ್ಸ್ ಕೊಡಬೇಕು ಬಾಣಂತಿಯರಿಗೆ, ಬಸ್ರಿಯರಿಗೆ. ಈ ರೀತಿ ಹೇಗೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನ ಅವರು ಫಸ್ಟು ಹೆಣ್ಮಕ್ಳಿಗೆ ಹೇಳ್ಕೊಟ್ರೆ ನಿಜವಾಗ್ಲೂ ಇದು ಕಮ್ಮಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಮಾತಾಡೋಣ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡಿಬಿಡ್ತೀನಿ. ಡಾಕ್ಟರ್ ಪರಿಮಳಾ ದೇವಿ ಅವರು, ಸ್ತ್ರೀರೋಗ ತಜ್ಞರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಮೇಡಮ್, ಈಗ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ದಿನನಿತ್ಯ ಆನ್ ಮಾಡಿದ್ದೀನಿ. ಕೇಳಿಸಿದೆ. ವಿಡಿಯೋ ಆಫ್ ಮಾಡಿದೀರಾ ಅನ್ಸುತ್ತೆ. ವಿಡಿಯೋ ಆನ್ ಮಾಡಿ. ಹೌದು, ಆಫ್ ಮಾಡಿದ್ದಾರೆ. ಕ್ಯಾಮ್ರಾ ಆನ್ ಇಲ್ಲ ನೋಡಿ ಮೇಡಮ್. ಮಾಡಿದ್ದೀನಿ. ಓಕೆ ಪದ್ಮ ಮೇಡಮ್ ಅವರು, ಈಗ ಈ ಸಿಸೇರಿಯನ್ ಪ್ರಕರಣಗಳ ಸಂಖ್ಯೆನ ನೋಡಿದಾಗ ಮೆಡಿಕಲ್ ಮಾಫಿಯಾ ಅಂತ ಅನ್ಸುತ್ತಾ? ಸರ್ ಈಗ ವೈದ್ಯರನ್ನ ದೇವರು ಅಂತ ನಾವು ಅಂತೀವಿ. ಈ ಟೈಮಲ್ಲಿ ಏನು ಹೆರಿಗೆ ಟೈಮಲ್ಲಿ ಅವ್ರನ್ನ ದೇವರು ಅಂತ ನಾವು ತಿಳ್ಕೊಳ್ತೀವಿ. ಆ ದೇವ್ರುಗಳೇ ತಪ್ಪು ಮಾಡೋಕ್ಕೆ ಕೆಲವೊಬ್ಬರು, ಎಲ್ಲ ನಾವು ಹೇಳೋದಿಲ್ಲ, ಕೆಲವೊಬ್ಬರು ಸಾಧ್ಯ. ಏನಕ್ಕೆ ಈಗ ನಕಲಿ ಡಾಕ್ಟರ್ಸ್ಗಳು ಉಟ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಜನ ನಕಲಿ ಡಾಕ್ಟರ್ಸ್ ಇದ್ದಾರೆ. ಅವರಿಂದ ಇನ್ನು ತುಂಬ ಒಳ್ಳೆ ಡಾಕ್ಟರ್ಗಳಿಗೂ ಕೆಟ್ಟ ಹೆಸರು ಬರ್ತಾ ಇದೆ. ಎಲ್ಲರಿಗೂ ನಾವು ಮೆಡಿಕಲ್ ಮಾಫಿಯಾ ಅಂತಲೂ ಹೇಳ್ಬೋದು. ಆದರೆ ಕೆಲವೊಂದು ಮಾತ್ರ, ಎಲ್ಲ ಹಾಸ್ಪಿಟಲ್ಗಳಲ್ಲಿ ಇಲ್ಲ. ಮತ್ತು ನಮ್ಮ ಡಾಕ್ಟರ್ಸ್ನ ನಾವು ದೇವರು ಅಂತ ಕರಿತೀವಿ. ಅವರಿಂದ ಮಾಫಿಯಾ ನಡೆಯುತ್ತೆ ಅನ್ನೋದು ತಪ್ಪು, ನಮ್ಮ ತಪ್ಪು ಕಲ್ಪನೆ. ಅಂದರೆ ಅವರಿಂದ ಕೆಲವೊಂದು ನಕಲಿ ಡಾಕ್ಟರ್ಗಳು ಮಾಫಿಯಾ ಮಾಡ್ತಾ ಇದ್ದಾರೆ. ಅದನ್ನು ಗೊತ್ತಾಗೋದಿಲ್ಲ ನಮಗೆ. ಈಗ ಪಕ್ಕದಲ್ಲೇ ಇರ್ತಾರೆ, ಅವರು ಡಾಕ್ಟ್ರ್ ಓದಿದಾರೋ ಇಲ್ವೋ ಗೊತ್ತಿಲ್ಲ, ಏನೋ ಒಂದು ಹೆರಿಗೆ ಸಕ್ಸಸ್ ಮಾಡಿರ್ತಾರೆ, ಎಲ್ಲರೂ ಹೋಗಿ ಅಲ್ಲೇ ಬೀಳ್ತೀವಿ. ಅವ್ರು ನಕಲಿ ಡಾಕ್ಟ್ರುಗಳೇ ಇರ್ತಾರೆ, ಅವರಿಂದ ಮಾಫಿಯಾ ಆಗುತ್ತೆ. ನಿಜವಾದ ಡಾಕ್ಟ್ರುಗಳಿಂದ ಮಾಫಿಯಾ ಇಲ್ಲ ಸರ್, ನಿಜವಾದ ಡಾಕ್ಟ್ರುಗಳಿಂದ ಮಾಫಿಯಾ ಇಲ್ಲ, ನಕಲಿ ಡಾಕ್ಟ್ರುಗಳಿಂದ ಮಾಫಿಯಾ ನಡೀತಾ ಇದೆ. ಈಗ ಅದೇ ಅಂದರೆ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ, ಅಥವಾ ಇನ್ನು ತಂದೆ ತಾಯಿ ಅವರ ನಿರ್ಲಕ್ಷ್ಯ ಕೂಡ ಇರುತ್ತೆ. ಯಾಕಂದರೆ ಸರಿಯಾದ ಸಮಯಕ್ಕೆ ಡೆಲಿವರಿ ಆಗಬೇಕು ಅನ್ನೋದು ಅದು ಟ್ರೆಂಡ್ ಆಗಿಬಿಟ್ಟಿದೆ. ಇಂಥ ಟೈಮಲ್ಲಿ ಅಥವಾ ಈ ಡೇಟಲ್ಲೇ ಅದು ಆಪರೇಷನ್ ಆಗಬೇಕು ಅಂತೇಳಿ ಅದು ಕೂಡ ಕಾರಣ. ಈಗ ನಮ್ಮ ಹೆಣ್ಮಕ್ಳಲ್ಲಿ ಏನಿರುತ್ತೆ, ಏನೋ ಒಂದು ಡೇಟ್ ಕೊಟ್ಟಿರ್ತಾರೆ. ಈಗ ಜನವರಿ 1 ಅಂದ್ಕೊಳ್ಳಿ, ಜನವರಿ 1ಕ್ಕೆ ನನ್ನ ಮಗು ಹುಟ್ಟಬೇಕು ಅಂತ ಹೇಳ್ತಾರೆ. ಇದು ಇವ್ರದ್ದು ತಪ್ಪಲ್ವಾ ಸರ್? ನಮ್ಮ ಸಾಮಾನ್ಯ ಹೆಣ್ಮಕ್ಳದ್ದು ತಪ್ಪು ಇದೆ. ಈಗ ಡಾಕ್ಟರ್ಸ್ ಏನು ಮಾಡ್ತಾರೆ, ಅವರೇನೋ ಇಲ್ಲ, ಅವ್ರು ಹೇಳ್ತಾರೆ, ಹೇಳೋದು ಎಲ್ಲ ಆಸ್ಪತ್ರೆಗಳಲ್ಲಿ ಹೇಳ್ತಾರೆ, ಅವರು ಇಲ್ಲ ಪರವಾಗಿಲ್ಲ ನಮಗೇನಿಲ್ಲ ನೀವು ಮಾಡಿ ಅಂತಲೂ ಹೇಳ್ತಾರೆ. ಇನ್ನೊಂದು, ಅವರು ಸಿಸರಿಂಗ್ ಮಾಡಬೇಕಾದ್ರೆ ಪ್ರತಿಯೊಂದು ಅವ್ರ ಪೇರೆಂಟ್ಸು ಸಿಗ್ನೇಚರ್ ಹಾಕ್ಕೊಳ್ತಾರೆ. ಈ ಥರ ಸಿಸರಿಂಗ್ ಏನೇ ಹೆಚ್ಚು ಕಡಿಮೆ ಆದರೂ ನಮ್ಮ ಜವಾಬ್ದಾರಿ ಥರ ನಾವು ಹಾಕಲೇಬೇಕು. ಅದು ಕುಟುಂಬ ವರ್ಗದವರು ಅದನ್ನು ತಿಳ್ಕೊಬೇಕು. ಫಸ್ಟು ನಮ್ಮ ಹೆಣ್ಣು ಮಗಳು ಚೆನ್ನಾಗಿರಬೇಕು, ನಮ್ಮ ಮನೆ ಸೊಸೆ ಚೆನ್ನಾಗಿರಬೇಕು, ನನ್ನ ಮಗಳು ಚೆನ್ನಾಗಿರಬೇಕು ಅಂದ್ಬಿಟ್ಟು ಕುಟುಂಬ ವರ್ಗದವರು ಅವರ ಇದೇನಿದೆ, ಅವ್ರ ಜ್ಞಾನ ಏನಿದೆ ಅವರಿಂದ ಸ್ವಲ್ಪ ಹೆಣ್ಮಕ್ಳಿಗೆ ನೋಡಿ ಈ ಥರ ಎಲ್ಲ. ಈಗ ಇನ್ನೊಂದು, ಒಳ್ಳೆ ಪೌಷ್ಟಿಕ ಆಹಾರನೇ ಇಲ್ವಲ್ಲ ನಮ್ಮಲ್ಲಿ.
ಬರೀ ಇದೇನು ಪಿಜ್ಜಾ ಬರ್ಗರು ಬೇರೆ. ಈಗ ನೋಡಿ ಮುದ್ದೆ ತಿನ್ನೋರು ಯಾರಿದ್ದಾರೆ? ಹೌದು. ಈಗ ಏನು ಶುಗರ್ ಪೇಷಂಟ್ ಶುಗರ್ ಬಂದು ಮುದ್ದೆ ತಿನ್ನೋ ಥರ ಆಗೋಗ್ಬಿಟ್ಟಿದೆ. ಮೊದಲು ಮುದ್ದೆ ಅನ್ನೋದೇ ಇರ್ತಾ ಇರಲಿಲ್ಲ, ಒಳ್ಳೆ ಆಹಾರ ಇರ್ತಿರ್ಲಿಲ್ಲ. ಈಗಲೂ ಅಷ್ಟೇ ಏನೋ ಫ್ಯಾಷನ್ನು, ತುಂಬ ಫ್ಯಾಷನ್ಸ್, ಆಹಾರ ಪದಾರ್ಥನೇ ಫ್ಯಾಷನ್ ಆಗೋಗ್ಬಿಟ್ಟಿದೆ. ನಾನು ಅದು ತಿಂದೆ, ನಾನು ಇದು ತಿಂದೆ ಅನ್ನೋ ಒಂದು ಪೈಪೋಟಿ ಇದೆ ಈಗ. ಆಹಾರಲ್ಲೇ ಕಾಂಪಿಟೇಷನ್ನೇ ಇದೆ. ಅದಕ್ಕೆ ಒಳ್ಳೆ ಆಹಾರ ಸಿಗ್ತಿಲ್ಲ. ಮತ್ತು ಈಗ ಸೊಪ್ಪು ತರಕಾರಿ ತಿನ್ನೋದು ಕಡಿಮೆ ಆಗಿದೆ. ಈ ಪೌಷ್ಟಿಕಾಂಶಗಳಿಂದೆಲ್ಲ ಅವರು ಬಾಣಂತಿಯರಾಗಲಿ ಬಸರಿದಿಯರಾಗಲಿ ಅವ್ರಿಗೆ ಒಳ್ಳೆ ಇದು ಸಿಗ್ತಾ ಇಲ್ಲ, ಆರೋಗ್ಯ ಸಿಗ್ತಾ ಇಲ್ಲ. ನಮ್ಮ ಆರೋಗ್ಯ ನಾವು ಕಾಪಾಡ್ಕೊಳ್ಬೇಕಾದ್ರೆ ನಮಗೆ ಡಾಕ್ಟ್ರುಗಳು ಏನು ಸೂಚಿಸ್ತಾರೆ ಇಂಥದ್ದೇ ಆಹಾರ ಊಟ ತೊಗೊಳ್ಳಿ ಅಂತ ತಗೊಳ್ತಾರೆ. ಮತ್ತು ಈಗ ಹಳ್ಳಿಗಾಡುಗಳಲ್ಲಿ ಅಂಗನವಾಡಿಯಿಂದ ಒಳ್ಳೊಳ್ಳೆ ಪೋಷಕಾಂಶ ಇದು ಕೊಡ್ತಾ ಇದ್ದಾರೆ. ನಾನು ಕೇಳ್ಪಟ್ಟೆ, ಏನೋ ಕಾಳುಗಳು ಏನೇನೋ ಕೊಡ್ತಿದ್ದಾರೆ ಅಂತ ನಾನು ಕೇಳ್ಪಟ್ಟೆ, ನಾನು ನೋಡಿಲ್ಲ. ಸೊ ಅದನ್ನು ತೊಗೊಂಡು ಯಾವುದೋ ಎಷ್ಟೋ ಪರವಾಗಿಲ್ಲ. ಅವ್ರು ಇಲ್ಲಿ ತಗೊಳ್ತಾರ, ಇಲ್ಲಿ ತೊಗೊಂಡು ಇನ್ನೊಂದು ಕಡೆ ಮಾರಿರ್ತಾರೆ ಅವರು. ಅದು ಕೂಡ ಸರಿ ಇರೋದಿಲ್ಲ ಮೇಡಮ್, ಎಕ್ಸ್ಪೈರ್ ಆಗಿರೋದನ್ನ ಕೊಟ್ಟಿರ್ತಾರೆ. ನಾವು ಒಬ್ಬರಿಗೆ ಈಗ ಡಾಕ್ಟರ್ಗಳಿಂದ ತಪ್ಪು ಅಂತ ಹೇಳೋದು ತಪ್ಪು, ಡಾಕ್ಟರ್ಗಳಿಂದ ಹೇಳೋದು ತಪ್ಪು. ಈಗ ನಾವು ಕರೆಕ್ಟ್ ಆಗಿರಬೇಕು. ಪರಿಮಳ ಮೇಡಮ್ ಅವರೇ, ಈಗ ಹೇಳಿ. ಸಿಸೇರಿಯನ್ಗಾಗಿ ಸಾವು ಸ್ವಲ್ಪ ಜೂಮ್ ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅದಕ್ಕೆ ಮತ್ತೆ ಮೊಬೈಲ್ ಇಂದ ಮಾಡ್ತಿದ್ದೀನಿ. ನಮಸ್ಕಾರ ಎಲ್ಲರಿಗೂ, ಪದ್ಮಾ ಅವರಿಗೂ ಅಭಯಶೀಲ ಅವರಿಗೂ. ಮಾತಾಡೋದನ್ನೆಲ್ಲ ತುಂಬಾ ಕ್ಲಿಯರ್ ಆಗಿ ಕೇಳಿಸ್ಕೊಳ್ತಾ ಇದ್ದೆ. ಹೇಳಿ ಮೇಡಮ್. ಈಗ ಈ ಸಿಸೇರಿಯನ್ ಪ್ರಕರಣ ಜಾಸ್ತಿ ಆಗ್ತಿದೆಯಲ್ಲ, ಪ್ರೊಸೆಸ್ ಹೇಗಿರುತ್ತೆ ಅಂತ, ಯಾವ ಟೈಮಲ್ಲಿ ಹೋಗಬೇಕು ಅಂದರೆ ಅವಶ್ಯಕತೆ ಇದೆಯಾ? ಅನಗತ್ಯವಾಗಿ ಸಿಸೇರಿಯನ್ ಪ್ರಕರಣ ಜಾಸ್ತಿ ಆಗ್ತಾ ಇರೋದ್ರಿಂದಾಗಿ ಹೇಗೆ ಈ ಪ್ರೊಸೆಸ್ ಹೇಗಿರುತ್ತೆ ಅಂತ? ಇವಾಗ ನಾನೇನ್ ಹೇಳ್ತೀನಿ ಅಂದ್ರೆ, ಆಕ್ಚುಲಿ ನಮ್ಮ ಶೀಲಾ ಅವರು ಮಾತಾಡಿದ್ರು, ಪದ್ಮಾ ಅವರು ಮಾತಾಡಿದ್ರು. ಅವರಿಬ್ರು ಕೆಲವು ಪಾಯಿಂಟ್ಸ್ ನ ಏನ್ ಹೇಳ್ಬೇಕು ಅಂತಿದ್ರೆ ಇದ್ದೆ, ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಹೇಳಿದ್ರು. ಅದ್ರೊಳಗೆ ಮುಖ್ಯವಾಗಿ ಒಂದ್ ಪಾಯಿಂಟ್ ಏನು ಅಂದ್ರೆ, ಈಗಿನ ಕಾಲದ ಹೆಣ್ಮಕ್ಳು ಕೂತಲ್ಲೇ ಕೂತಿರ್ತಾರೆ, ಓಡಾಡೋದ್ ಕಡಿಮೆ. ಯಾಕಂದ್ರೆ ಅವ್ರದ್ದು ಜಾಬ್ಗಳನ್ನು ಕೂಡ ಇವಾಗ ಸೆಡೆಂಟರಿ ವರ್ಕ್ ಸ್ಟೈಲ್ ಆಗಿದೆ. ಹೌದಾ? ಒಪ್ಕೊಳ್ತೀರಾ? ಕೇಳಿಸ್ತಾ ಇದೆಯಾ? ಹಾ, ಸೆಡೆಂಟರಿ ವರ್ಕ್ ಸ್ಟೈಲು. ಇವಾಗ ನಮ್ಮ ಕಾಲದಲ್ಲಿ ಏನಿತ್ತು ಅಂದ್ರೆ, ಈಗ ನಾನು ನನ್ನ ಮಕ್ಕಳಾಗ್ಲೇ 30 ವರ್ಷದವ್ರು, ನಾವು ಕೂತಿತ್ತು ದಿವಸನೇ ಇರ್ತಿರ್ಲಿಲ್ಲ ಮನೆಯಲ್ಲಾಗ್ಲಿ ಇದಾಗ್ಲಿ. ಬೆಳಗ್ಗೆ ಎದ್ದಿದ್ದಕ್ಕೂ ಒಂದು ಕ್ರಮ ಇರ್ತಿತ್ತು, ಸಾಯಂಕಾಲಕ್ಕೂ ಒಂದು ಕ್ರಮ ಇರ್ತಿತ್ತು. ಯಾವಾಗ ನೋಡು ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು ಅನ್ನೋ ಒಂದು ನಮ್ಗೆ ರೂಲ್ಸ್ ಇರ್ತಿತ್ತು. ಅವಾಗ ಮಾತು ಕೇಳ್ತಿದ್ರು ಮಕ್ಕಳು. ಅವ್ರದ್ದು ಪಾಪ ಪರಿಸ್ಥಿತಿ ಇವಾಗ ಬೇರೆನೇ ಇದೆ. ಆದ್ರಿಂದ ಅವರು ಪದ್ಮಾ ಅವರು ಹೇಳಿದ್ರು, ಅವರು ನಾನ್ ಮೆಡಿಕಲ್ ಆದ್ರೂ ಆ ಮೆಡಿಕಲ್ ಪಾಯಿಂಟ್ ನ ತುಂಬಾ ಚೆನ್ನಾಗಿ ತಗೊಂಡ್ರು. ಏನಂದ್ರೆ ಮಸಲ್ಗಳು ಎಲ್ಲ ಸ್ಟಿಫ್ ಆಗುತ್ತೆ, ಆ ಫ್ಲೆಕ್ಸಿಬಿಲಿಟಿ ಇರಲ್ಲ. ಈ ಪಾಯಿಂಟ್ ನ ನಾನು ಹೇಳೋಳೆ ಇದ್ದೆ. ಆಕ್ಚುಲಿ ಸಿಸೇರಿಯನ್ ರೇಟ್ ಹೈ ಆಗ್ತಿದೆ ಅಂತ ಒಂದು ಏನೋ ವದಂತಿ ಕೇಳಿ ಬಂದ್ರು. ಅದಕ್ಕೆಲ್ಲಾನು ಡಾಕ್ಟ್ರೇ ಕಾರಣ ಅಲ್ಲ. ಯಾಕಂದ್ರೆ ನಮ್ಮಿಂದ ನಾವು ಎಷ್ಟು ಅದ್ರ ಬಗ್ಗೆ ನಾವು ಅನುಕೂಲಕರವಾಗಿ ನಾವು ಬಿಹೇವ್ ಮಾಡ್ತಾ ಇದ್ದೀವಿ. ಒಂದ್ ಲೇಡಿ ಪ್ರೆಗ್ನೆಂಟ್ ಆದ್ಮೇಲೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಅಂತ ತಗೊಂಡ್ ಬರ್ತಿದ್ದಂಗೆ, ನನ್ನ ಅನುಭವನ ಹೇಳ್ತಿದ್ದೀನಿ, ಯಾರ ಬಗ್ಗೆನೂ ಪರ್ಸನಲಿ ಅಲ್ಲ, ಅಲ್ಲಿಂದಾನೆ ಅವಳಿಗೆ ರೆಸ್ಟ್. ನಾವು ಕೂಡ ಸ್ವಲ್ಪ ರೆಸ್ಟ್ ಹೇಳ್ತೀವಿ, ಬಟ್ ಅನಗತ್ಯವಾದ ರೆಸ್ಟ್ ಅವ್ರ ಬಾಡಿಗೆ ಒಂದು ಎಕ್ಸರ್ಸೈಸ್ ಇಲ್ಲ, ಒಂದು ಓಡಾಟ ಇಲ್ಲ ಅಂದ್ರೆ ಕೆಲವು ಕಡೆ, ಯಾಕಂದ್ರೆ ನಮ್ಮಲ್ಲಿ ಸ್ವಲ್ಪ ಹಳ್ಳಿಗಾಡಿನ ಪ್ರದೇಶನೂ ಇರೋದ್ರಿಂದ ನಮ್ಮ ದೇಶದಲ್ಲಿ ಅದೇ ಕೆಲಸ ಅನಿಮಿಯಾ, ರಕ್ತಹೀನತೆ, ಈ ಎರಡು ಎಕ್ಸ್ಟ್ರೀಮ್ ನಡುವೆ ನಮ್ಮ ಹೆಣ್ಮಕ್ಳು ತೊಳಲಾಡ್ತಾರೆ. ಈ ಒಂದು ನಡುವೆ ನಾವು ವೈದ್ಯರಾದವರು ತುಂಬಾ ಕಷ್ಟ ಅನುಭವಿಸ್ಬೇಕಾಗತ್ತೆ. ಯಾಕಂದ್ರೆ ನಮಗೂನು, ನಾವು ನಾರ್ಮಲ್ ಡೆಲಿವರಿ ಮಾಡ್ಕೊಂಡ್ರು, ನಮ್ಮ ಮಕ್ಕಳಿಗೆ ಮಾಡಿರ್ಬೋದು, ಇನ್ನೊಬ್ರಿಗೆ ಮಾಡಿರ್ಬೋದು, ಅವರಿಗೂ ನಾರ್ಮಲ್ ಮಾಡ್ಬೇಕು ಅನ್ನೋ ಒಂದು ಆತ್ಮಪ್ರಜ್ಞೆ ತುಂಬಾ ಇರುತ್ತೆ. ಆದ್ರೆ ಈಗ ನೀವು ನೋಡಿ, ಪದ್ಮಾ ಅವರಾಗ್ಲಿ ಮತ್ತೆ ಅಭಯಶೀಲಾಗ್ಲಿ ಅವ್ರಿಗೆ ಕೇಳಿಸ್ಕೊತಾ ಇರ್ಬೋದು, ಮೊದ್ಲೇ 23, 24, 25 ಅಂದ್ರೆ ಒಂದ್ ಮಗು ಆಗ್ಬಿಡ್ತಿತ್ತು. ಹೌದಾ? ಒಪ್ಕೊಳ್ತೀರಾ? ಈಗ ಒಂದ್ 2 ಡಿಕೆಟ್ಸ್ ಹಿಂದೆ. ಹೌದಾ? ಇವಾಗ ಆಗಿರೋದು ಅಟ್ಲೀಸ್ಟ್ ಮದುವೆ ಆಗಿರೋದು 26, 27 ಅಂದ್ರೆ ಇವಾಗ 30, 31, 32 ಮಿನಿಮಮ್ ಮದುವೆ ಅಂತ ಆಗ್ಬೇಕು ಅಂದ್ರೆ. ಯಾಕಂದ್ರೆ ಪಾಪ ಇವಾಗೆಲ್ಲ ಓದೋ ಒಂದು ಅವಕಾಶ ಇದೆ, ಮತ್ತೆ ಅವರು ಏನ್ ಬೇಕಾದ್ರೂ ಕೆಲಸ ಮಾಡ್ಬೋದು ಅಂತ ಒಂದು ಈಗ ವುಮೆನ್ ಎಂಪವರ್ಮೆಂಟ್ ಅಂತ ಬಂದಿದ್ದಕ್ಕೆ ಇವೆಲ್ಲ ಕೆಲವು ವಿಷಯಗಳನ್ನ ನಾವು ನೋಡ್ಬೇಕಾಗತ್ತೆ. 31, 33 ವರ್ಷದೊತ್ತಿಗೆ ಇದು ನಮ್ಮ ಬ್ರಹ್ಮ ಮಾಡಿದ ಒಂದು ಏನು ದೇಹ ಇದೆ, ಇದಕ್ಕೊಂದು ಶಿಸ್ತು ಬೇಕೇ ಬೇಕು. ನಾವು ಅದು ಕೂತು ಮೈನ ತುಂಬಾನೇ ಹಿಂಗೆ ದಪ್ಪ ಮಾಡ್ಕೊಂಡು, ಒಬಿಸಿಟಿನೂ ತುಂಬಾ ಇದೆ ನಮ್ಮ ಹೆಣ್ಮಕ್ಳಲ್ಲಿ ಇವಾಗ, ಅಂದ್ರೆ ಹೆಚ್ಚಿನ ಒಂದು ಕೊಬ್ಬಿನ ಪದಾರ್ಥ. ಇವಾಗ ತಾನೇ ತಾವು ಹೇಳಿದ್ರಲ್ಲ ಪದ್ಮಾ ಅವರು, ಯಾರೋ ಶೀಲಾ ಅವರು, ಈ ಕೊಬ್ಬಿನ ಪದಾರ್ಥ ಇರೋದು, ಪಿಜ್ಜಾ ಆಗ್ಲಿ, ವೆಸ್ಟರ್ನ್ ಸ್ಟೈಲ್ ಪ್ರೊಸೆಸ್ಡ್ ಫುಡ್ ಆಗ್ಲಿ, ಪಾಪ ಅವ್ರ ಕೆಲಸದ ಒತ್ತಡಕ್ಕೆ ಮಾಡೋದು, ಅವ್ರ ಮನೆಯಲ್ಲೇ ಅಡಿಗೆ ಮಾಡ್ಕೊಳ್ಳದೆ ಇರೋ ಕಾರಣಕ್ಕೋ ಯಾವ್ದಕ್ಕೋ ಅವ್ರ ಪಾಪ ತಿಂತಾ ಹೋಗ್ತಾರೆ. ಅದರಿಂದ ಅವರಿಗೆ ಪಾಲಿಸಿಸ್ಟಿಕ್ ಓವರಿ ಬರುತ್ತೆ, ಮತ್ತೆ ಅವರಿಗೆ ಹಾರ್ಮೋನ್ಗಳ ಕೊರತೆ ತುಂಬಾ ಇರುತ್ತೆ, ಒಬಿಸಿಟಿ ಬರುತ್ತೆ. ಒಬಿಸಿಟಿ ಬಂದ್ಮೇಲೆ ಪ್ರೆಗ್ನೆನ್ಸಿ ಆಗೋದು ಒಂದು ಮಹತ್ ಸಾಧನೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಅವ್ರಿಗೆ ಎಗ್ಗುಗಳು ಸರಿ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ, ನಾವು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ಬೇಕಾಗುತ್ತೆ. ಇವೆಲ್ಲ ಕಾರಣಗಳಿಂದ ಒಂದಲ್ಲ ವಿಧದಲ್ಲಿ ಈ ಒಂದು ಆಧುನಿಕ ಒಂದು ತಂತ್ರಜ್ಞಾನದ ಯುಗದಲ್ಲಿ ಸಿಸೇರಿಯನ್ ರೇಟ್ ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಆಗಿದೆ.
ಪ್ರೈವೇಟ್ ಅಲ್ಲಿ ಸ್ವಲ್ಪ ಇನ್ನೂ ಮಟ್ಟಿಗೆ ಹೆಚ್ಚಿಗೆ ಇರ್ಬೋದು. ಅದಕ್ಕೆ ಮತ್ತೆ ನಾವು ಬರೋಣ, ತಾವು ನಡು ಮಧ್ಯದಲ್ಲಿ ಯಾರಾದ್ರೂ ಮಾತಾಡ್ತಾ ಇದ್ರೆ ಅಂತ ಅಷ್ಟೇ. ಮೇಡಮ್ ಹಾಗೆ ಸಂಪರ್ಕದಲ್ಲಿ ಬ್ರೇಕ್ ನ ಸಮಯ ಆಗಿದೆ, ಬ್ರೇಕ್ ತಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ಆಯ್ತಾಯ್ತು. ಪ್ರಮುಖವಾಗಿ ಇಲ್ಲಿ ಸಿಸೇರಿಯನ್ ಪ್ರಕರಣ ಏನ್ ಜಾಸ್ತಿ ಆಗ್ತಾ ಇದೆಯಲ್ಲ, ಸರಿಯಾದ ಸಮಯಕ್ಕೆ ಅಂದ್ರೆ ಮದುವೆಯ ವಯಸ್ಸು ಇಲ್ಲದೆ ಇರೋದು ಈ ರೀತಿಯ ಪ್ರಕರಣ ಅಥವಾ ಸಾವು ನೋವು ಆಗ್ತಿದೆಯಾ, ಅದಕ್ಕೆ ಪರಿಹಾರ ಏನು, ಅಂದ್ರೆ ಸೂಕ್ತ ವಯಸ್ಸು ಯಾವಾಗ ಅಂತೇಳಿ, ಅಂದ್ರೆ ಮದುವೆ ಆಗುವಂತ ವಯಸ್ಸು ಎಷ್ಟಿರಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅಭಯಶೀಲ ಮೇಡಮ್ ಅವರೀಗ ಅಂದ್ರೆ ಈ ಸಿಸೇರಿಯನ್ ಪ್ರಕರಣ ಅಥವಾ ಈ ಬಾಣಂತಿಯರು ಅಂತ ಬಂದಾಗ ಈ ಮೂಮೆಂಟ್ ಅಲ್ಲಿ ಪೋಷಕರ ಪಾತ್ರ ಹೇಗಿರುತ್ತೆ, ಪೋಷಕರಾಗಿರ್ಬೋದು ಅಥವಾ ಗಂಡ ಅತ್ತೆ ಮಾವಂದಿರು? ಏನಾಗಿರುತ್ತೆ, ತವ್ರ ಮನೆಯಿಂದ ಈ ಪ್ರೆಗ್ನೆನ್ಸಿ ಅಂತ ಆದಾಗ ಆ ಫಸ್ಟ್ ಡೇಯಿಂದನೇ ಅವ್ರಿಗೆ ಶುರು ಆಗುತ್ತೆ. ಯಾವ ಥರ ಪೌಷ್ಟಿಕಾಂಶ ತೊಗೋಬೇಕು, ಫುಡ್ ಯಾವ ಥರ ತೊಗೋಬೇಕು. ಕೆಲವೊಂದು ಹೆಣ್ಮಕ್ಳಿಗೆ ವಾಮಿಟಿಂಗ್ ಇರುತ್ತೆ, ಏನೇ ಕೊಟ್ರೂ ಅವ್ರು ತಿನ್ನೋದಕ್ಕಾಗೋದಿಲ್ಲ. ಎಷ್ಟು ವಾಮಿಟಿಂಗ್ ಇರುತ್ತೆ ಅಂತಂದರೆ ಫುಲ್ಲು ವೀಕ್ ಆಗಿಬಿಡ್ತಾರೆ. ಮತ್ತು ಅವ್ರಿಗೆ ಯಾವುದೇ ಫುಡ್ ತೊಗೊಂಡ್ರೂ ವಾಮಿಟ್ ಆಗ್ತಾಯಿದೆ. ಅಪ್ ಟು 5 months 6 months ಈ ಥರ ಕಂಟಿನ್ಯೂಸ್ ವಾಮಿಟ್ ಆದಾಗ ಏನಾಗುತ್ತೆ, ಅವ್ರಿಗೆ ಇರೋ ಶಕ್ತಿ ಎಲ್ಲ ಕುಗ್ಗೋಗಿರುತ್ತೆ. ಕೆಲವೊಂದು ಮಹಿಳೆಯರಲ್ಲಿ ಜಾಸ್ತಿ ಇಂಥದ್ದು ಬ್ಲೀಡಿಂಗ್ಸ್ ಇರ್ಬೋದು, ಮಿಡಲಲ್ಲಿ ಬ್ಲೀಡಿಂಗ್ ಆಗುವಂಥದ್ದು ಇರ್ಬೋದು, ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಹೆಣ್ಮಕ್ಳಲ್ಲಿ ಹಾರ್ಮೋನಲ್ ಚೇಂಜಸ್ನಲ್ಲಿ ಖಂಡಿತ ಬಂದೇ ಬರುತ್ತೆ. ಆವಾಗ ಫ್ಯಾಮಿಲಿಯವರು ಯಾರು ತಂದೆ ತಾಯಿ ಇರ್ಬೋದು, ಗಂಡನ ಮನೆಯವರು, ಅತ್ತೆ ಮಾವಂದಿರಿರ್ಬೋದು, ಅವರು ಕರೆಕ್ಟ್ ಫುಡ್ ಸಪ್ಲಿಮೆಂಟು ಹೆಣ್ಮಕ್ಳಿಗೆ ಕೊಡಬೇಕು. ಯಾವಾಗ ಅವರು ಕೇರ್ಲೆಸ್ ಮಾಡ್ತಾರೆ, ನಮ್ಮ ಕಾಲದಲ್ಲಿ ಏನಿತ್ತು, ನಮ್ಮ ಕಾಲದಲ್ಲೆಲ್ಲ ತಿಂದು ಎಲ್ಲ ಚೆನ್ನಾಗಿ ನಾವೆಲ್ಲ ಮಕ್ಕಳೆತ್ತಿಲ್ವಾ ಅಂತ ಹೇಳ್ತಾರೆ. ಬಟ್ ಇವಾಗಿಂದು ಕಲುಷಿತವಾಗಿದೆ ಫುಡ್ಡೆಲ್ಲ, ಯಾವುದು ಕರೆಕ್ಟಾಗಿ ಬರ್ತಾಯಿದೆ ವಿತ್ ಕೆಮಿಕಲ್. ನಾವು ಏನೇನು ಊಟ ಮಾಡ್ತಾಯಿದ್ದೀವಿ ಇವತ್ತು, ಒಂದು ವಿಷದ ಒಂದು ಇದು ಅಂಶ ಅದರಲ್ಲಿ ಇದ್ದೇ ಇದೆ. ಏನೇ ಫುಡ್ ತಿಂದರೂ ಅದರಲ್ಲಿ ಯಾವುದೇ ಆದಂಥ ಪೌಷ್ಟಿಕಾಂಶ ನಮಗೆ ಸಿಗ್ತಾ ಇಲ್ಲ. ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಎಲ್ಲ ಡೈಲ್ಯೂಟೆಡ್, ಎಲ್ಲ ಮಿಕ್ಸು, ಕೆಮಿಕಲ್ ಮಿಕ್ಸು, ಸಪ್ಲೈ ಪ್ರತಿಯೊಂದು, ಅದರಲ್ಲಿ ಯಾವ ಅಂಶವೂ ಇಲ್ಲ. ಈ ಸಾವಿಗೆ ಏನು ಕಾರಣ ಅಂತ ಹೇಳಿದ್ರೆ, ಕರೆಕ್ಟಾಗಿ ಅವರು ಪ್ಲ್ಯಾನ್ ಮಾಡಿ ಫುಡ್ಡನ್ನು ತೊಗೋಬೇಕು, ಟೈಮಿಗೆ ಎದೋಳಬೇಕು, ಟೈಮ್ ಎಕ್ಸಸೈಸಸ್ಸು ಆ ಥರ ಪ್ರಾಂಪ್ಟಾಗಿ ಅವರು ಮಾಡ್ಕೊಂಡು ಹೋದರೆ. ಈಗ ನೈಟ್ ಶಿಫ್ಟ್ಸಲ್ಲಿ ಇರ್ತಾರೆ, ನೈಟ್ ಶಿಫ್ಟ್ಸು, ಈಗ ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಜಾಸ್ತಿ ಇದ್ದಾರೆ, ನೈಟ್ ಶಿಫ್ಟ್ಸಲ್ಲಿ ಇರ್ತಾರೆ ಅವರು. ಅವ್ರಿಗೆ ಫುಡ್ಡು ಒಂದೊಂದು ಸಲ ಇಷ್ಟ ಆಗುತ್ತೆ, ಒಂದೊಂದು ಫುಡ್ ಇಷ್ಟ ಆಗಲ್ಲ. ಈಗ ಬಸ್ರೀರಿಗೆ ಏನು ತಿನ್ನಬೇಕು ಸೇರಲಿಲ್ಲ ಅಂದರೆ ಅವ್ರು ಊಟನೇ ಮಾಡಲ್ಲ. ಆ ರೀತಿ ಇರುವಾಗ ಫುಡ್ಡಿನ ಕ್ರಮ, ಅವರು ರೆಸ್ಟ್ ತೊಗೋಬೇಕು, ದುಡಿಯೋದು. ಈಗ ಹೆಣ್ಮಕ್ಳು ಕೂಡ ಸಿಂಗಲ್ ಪೇರೆಂಟಾಗಿ ಎಷ್ಟೋ ಜನ ಇದ್ದಾರೆ. ಮದುವೆ ಆಗಿದ ತಕ್ಷಣ, ಪ್ರೆಗ್ನೆನ್ಸಿ ಆಗಿದ ತಕ್ಷಣ ಗಂಡ ಬಿಟ್ಟಿರೋರು ಎಷ್ಟೋ ಜನ ಇರ್ತಾರೆ, ಫ್ಯಾಮಿಲಿ ಜೊತೆಗಿರೋದಿಲ್ಲ. ಸಿಂಗಲ್ ಆಗಿರುವಂಥ ಹೆಣ್ಮಕ್ಳುಗಳು ಕೇರಿಂಗ್ ಇರಲ್ಲ. ಮೇಯ್ನು ದೊಡ್ಡವ್ರು ಏನು ಹೇಳ್ತಾರೆ ಅದನ್ನು ಕೇಳ್ತಾ ಇಲ್ಲ. ವಯಸ್ಸಾದವರು ಮುಂಚೆ ಆದರೆ ಅನಾದಿ ಕಾಲದಲ್ಲಿ ಅಜ್ಜಿದಿರು ಅವರೆಲ್ಲ ಡೆಲಿವರಿ ಮಾಡು. ಇವಾಗ ಯಾರ ಮನೆಗೂ ಹೋಗಲ್ಲ, ಯಾರ ಮಾತನ್ನೂ ಕೇಳಲ್ಲ, ಯಾರು ಯಾರಿಗೂ ಬೇಕಾಗಿಲ್ಲ ಅನ್ನೋ ರೀತಿಯಲ್ಲಿ ಸಂಬಂಧಗಳು ಬಂದಿರೋದ್ರಿಂದ ಇದೇನಾಗುತ್ತೆ, ಯಾರು ಕೇಳಿದ್ರು ಕೇಳಲ್ಲ, ಫುಡ್ಡನ್ನು ಸರಿಗೆ ತೊಗೊಳ್ಳೋದಿಲ್ಲ. ಫ್ಯಾಮಿಲಿ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿಬಿಟ್ಟಿದೆ. ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿರೋದ್ರಿಂದ ಇವೆಲ್ಲ ಹೆಣ್ಮಕ್ಳು ಫೇಸ್ ಮಾಡಿ ಈ ಥರ ಪ್ರಾಬ್ಲಮ್ಸು ಖಂಡಿತ ಬಂದೇ ಬರುತ್ತೆ. ಮೊದಲಿನ ಥರ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಇದ್ದರೆ ಒಬ್ಬರು ಹಿರಿಯರು ಹೇಳ್ತಾರೆ ನಾವೇನು ತೊಗೋಬೇಕು, ಏನು ಊಟ ಮಾಡಬೇಕು, ಹೇಗಿರಬೇಕು, ಯಾವ ಟೈಮ್ನಲ್ಲಿ 5 ತಿಂಗಳಲ್ಲಿ ಹೇಗಿರಬೇಕು, 7 ತಿಂಗಳಲ್ಲಿ ಹೆಂಗಿರಬೇಕು, 9 ತಿಂಗಳಲ್ಲಿ ಹೇಗಿರಬೇಕು, ಇದು ಎಲ್ಲ ಕಮ್ಮಿ ಆಗ್ತಾ ಇದೆ. ಅದರಿಂದ ಈ ಥರ ಪ್ರಾಬ್ಲಮ್ಸ್ಗಳು ಹೆಚ್ಚಳ ಆಗ್ತಾ ಇದೆ. ಫ್ಯಾಮಿಲಿಯವರು ಕೇರಿಂಗ್ ಆಗಿ ಈ ಟೈಮ್ನಲ್ಲಿ ಅವ್ರನ್ನ ಹೆಚ್ಚಾಗಿ ಗಮನಿಸಬೇಕು. ಅವ್ರು ಏನು ಊಟ ತಿಂತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕ್ರಮವಾಗಿ ಅವರು ಅವ್ರಿಗೆ ತಿಳಿಸ್ಕೊಡ್ಬೇಕು. ಪದ್ಮ ಮೇಡಮ್ ಅವರು, ಈಗ ಅಂದರೆ ಸುಲಭ ಜೀವನ ಶೈಲಿ ಆಗಿರ್ಬೋದು ಅಥವಾ ನನಗೆ ನೋವೇ ಆಗಬಾರ್ದು ಅನ್ನೋಂಥ ಕಾರಣಕ್ಕಾಗಿ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಅಂತ ಅನ್ಸುತ್ತೆ? ಖಂಡಿತ ಸರ್, ಖಂಡಿತ. ಏನಕ್ಕಂದರೆ ಆಗ ಈ ಹೆರಿಗೆ ನೋವು ಬಂದಾಗ ನಮ್ಮಲ್ಲಿ ಜೀರಿಗೆ ಕಷಾಯ ಅದು ಇದು ಕೊಟ್ಬಿಟ್ಟು ಸ್ವಲ್ಪ ನೋವು ಕಡಿಮೆ ಆಗೋ ಥರ ಏನೋ ಮಾಡ್ತಾಯಿದ್ರು. ಅವು 1 ದಿವಸ 2 ದಿವಸ ನೋವು ತಿಂದು ಆಮೇಲೆ ಹೆರಿಗೆ ಆಗೋದುಂಟು. ಅದೆಲ್ಲ ನಾರ್ಮಲ್ ಡೆಲಿವರಿ ಆಗ್ತಾಯಿತ್ತು. ಒಳ್ಳೊಳ್ಳೆ ಫುಡ್ಡು ಪೌಷ್ಟಿಕಾಂಶ ಎಲ್ಲ ಕೊಡ್ತಾಯಿದ್ರು, ಚೆನ್ನಾಗಿ ಇದು ಮಾಡ್ತಾಯಿತ್ತು. ಈಗ ಹೆಣ್ಮಕ್ಳಲ್ಲಿ ಏನಾಗಿದೆ ಅಂದರೆ, ಈಗ ಹೊಟ್ಟೆ ನೋವು ಬಂತು, 1 hour ಆಯಿತು, 2 hour ಆಯಿತು, ತಡ್ಕೊಳ್ಳಲ್ಲ, ಇಲ್ಲ ನನಗೇನಾನ ಮಾಡಿ ನನಗೆ ಸಿಸೇರಿಯನ್ಗೆ ಮಾಡಿಬಿಡಿ, ಇಲ್ಲ ನಾನು ನಾರ್ಮಲ್ ಡೆಲಿವರಿ ಬೇಡ, ನಾನು ನಾರ್ಮಲ್ ಡೆಲಿವರಿ ಕಾಯೋದಿಲ್ಲ, ನನಗೆ ತಡೆಯೋ ಶಕ್ತಿ ಇಲ್ಲ. ಪಾಪ ಅವ್ರಿಗೂ ನಾವು ಇದು ಮಾಡಬಾರ್ದು, ಅವ್ರಿಗೆ ತಡೆಯೋ ಶಕ್ತಿ ಇರಲ್ಲ. ಒಳ್ಳೆ ಆಹಾರ ಕೊಟ್ಟು ಒಳ್ಳೆ ಮೆಡಿಷನ್ಸ್ಗಳು ತಗೊಂಡಿದ್ರೆ ತಡೆಯೋ ಶಕ್ತಿ ಇರುತ್ತೆ. ಇವರು ಒಳ್ಳೆ ಫುಡ್ಡು, ಜಂಕ್ಸ್ ಫುಡ್ಡು ಏನೇನೋ ಈಗ ಮಾರ್ತಾರಲ್ಲ, ಈಗೆಲ್ಲ ನೋಡ್ತಾ ಇದ್ದೀನಿ, ಆರ್ಡ್ರ್ ಮಾಡಿದ್ರೆ ಮನೆಗೆ ಬಂದುಬಿಡುತ್ತೆ. ನಾವು ಹೊರಗಡೆ ಹೋಗೋಷ್ಟೇ ಬೇಕಾಗಿಲ್ಲ, ಏನು ಆರ್ಡ್ರ್ ಮಾಡ್ತಿರೋ ಮನೆಗೆ. ಅದರಲ್ಲಿ ಈ ಮೈದಾ ಅನ್ನೋದು ಏನಿರುತ್ತೆ ಅದರಲ್ಲೆಲ್ಲ
ಪೋಷಕಾಂಶ ಅನ್ನೋದು ಇರೋದಿಲ್ಲ. ಈಗ ನೋಡಿ, ಕಾಳುಗಳು, ಮೊಳಕೆ ಕಟ್ಟಿದ ಕಾಳುಗಳು, ಸೊಪ್ಪು, ತರಕಾರಿ, ಮತ್ತು ಈ ನಾನ್ ವೆಜ್ ಪ್ರಿಯರು ಇರ್ತಾರೆ, ನಾನ್ ವೆಜ್ ಕೋಳಿ ಅದೇನೇನೋ ಇರುತ್ತೆ, ಫಿಶ್ಶು, ಇವೆಲ್ಲ ತಗೊಂಡು ಒಳ್ಳೆ ಪೋಷಕಾಂಶ ಸಿಗುತ್ತೆ. ಆದ್ರೂ ಬೆಳೆಯೋ ವಿಧಾನವೂ ಅಷ್ಟೇ. ಈಗ 6 ತಿಂಗಳಿಗೆ ಬರೋ ಬೆಳೆ 2 ತಿಂಗಳಿಗೆ ಬಂದಿರುತ್ತೆ. ಅವ್ನು ರಾಸಾಯನಿಕ ಗೊಬ್ಬರಗಳು ಹಾಕಿ ಏನೇನೋ ಹಾಕಿ ಮಾಡಿರ್ತಾರೆ. ಆಗೆಲ್ಲ ಈ ದನದ ಕೊಟ್ಟಿಗೆದು ಗೊಬ್ಬರ ಮತ್ತು ಈ ಥರ ಒಳ್ಳೆ ಸಾವಯವ ಗೊಬ್ಬರದಲ್ಲಿ ಒಳ್ಳೆ ಶಕ್ತಿಯುತ ಆಗಿರ್ತಾ ಇತ್ತು. ಇವಾಗ ನೋಡಿ, ಆವಾಗ 6 ತಿಂಗಳಿಗೊಂದು ಬೆಳೆ ಬರ್ತಾಯಿತ್ತು. ಈಗ ನೋಡಿ, ಈಗ ಹಾಕಿರ್ತೀವಿ 2 ತಿಂಗಳಲ್ಲಿ ಬೆಳೆ ಏನು ಬೆಳೆದು ಜೋಲಾಡ್ತಾ ಇರುತ್ತೆ. ಅದೆಲ್ಲ ನಮಗೆ ಅದೆಲ್ಲ ಜೀವನಕ್ಕೆ ಎಫೆಕ್ಟು. ಇನ್ನು ನಾವು ತಿನ್ನೋ ಈಗ ಹಣ್ಣು ಹೇಳಿದ್ರು ಮೇಡಮ್ ಅವರು, ಹಣ್ಣು ನಾವು ತೊಗೊಳಕ್ಕೆ ಹೋದರೆ ಕೆಳಗಡೆ ಪ್ಯಾಕೆಟ್ ಇಟ್ಟಿರ್ತಾರೆ ಏನೋ. ಅದು ಏನಕ್ಕೆ ಇಟ್ಟಿರ್ತೀರ ನಾನು ಕೇಳಿದೆ, ನಾನು ಇದೇನಕ್ಕೆ ಪ್ಯಾಕೆಟ್ ಇಟ್ಟಿರ್ತೀರ? ಅದೇನೋ ಮೆಡಿಷನ್, ಅದೇನೋ ಮೆಡಿಷನ್. ಹಣ್ಣುಗಳು ತೊಗೊಳ್ಬೇಕಾದ್ರೆ ಕೆಳಗಡೆ ಇರುತ್ತೆ, ಅದು ಪ್ಯಾಕೆಟಲ್ಲಿ ಇರುತ್ತೆ. ಏನಂತ ಇದು ಕೇಳಿದ್ರೆ ಅದು ಹಣ್ಣಾಗೋದಕ್ಕೆ. ಇದು ಕಾಯಿ ಪಿಂಜಿ ಕಿತ್ಬಿಟ್ಟಿರ್ತಾನೆ ಅವನು, ಮರದಲ್ಲಿ ಕಿತ್ಬಿಟ್ಟು. ಈ ಮಾವಿನ ಸೀಸನ್ ನಾನು ಜಾಸ್ತಿ ನೋಡಿದ್ದೀನಿ. ಅದೇ ರೀತಿ ಪಪ್ಪಾಯಿಗೂ ನೋಡಿದ್ದೀನಿ, ಬಾಳೆಹಣ್ಣಿಗೂ ನೋಡಿದ್ದೀನಿ. ಅದೆಲ್ಲ ಕಿತ್ಬಿಟ್ಟು ಇಟ್ಬಿಟ್ಟಿದ್ರೆ ಅದು ಬೆಳಗ್ಗೆ ಎಷ್ಟು ಹಣ್ಣಾಗ್ಬಿಡುತ್ತೆ ಅದು. ಇದೆಲ್ಲ ಮೊದಲಾದರೆ ಹಣ್ಣುಗಳು ಮರದಲ್ಲೇ ಹಣ್ಣಾಗ್ತಾಯಿತ್ತು, ಕಿತ್ಕೊಂಡು ತಿಂತಾಯಿದ್ರು. ಅದಂತೂ ಒಳ್ಳೆ ಇದಿತ್ತು, ಒಳ್ಳೆ ಪೋಷಕಾಂಶ ಈ ಮೆಡಿಷನ್ ಇದರಲ್ಲಿ ಏನು ಪೋಷಕಾಂಶ ಸಿಗುತ್ತೆ? ಹೆಂಗೆ ಅವರು ಹೊಟ್ಟೆ ನೋವು ತಡೀತಾರೆ, ಯಾವ ರೀತಿ ಅವರು ಇದು ಮಾಡ್ಕೊಳ್ತಾರೆ, ಅದರಿಂದ ಸೀಸರಿಂಗ್ ಕೇಳ್ತಾರೆ. ಪರಿಮಳ ಮೇಡಮ್ ಅವರೇ, ಈಗ ಅಂದರೆ ಗರ್ಭಿಣಿಯರು ಸೂಕ್ತವಾಗಿರುವಂಥ ಸಮಯ ಯಾವಾಗ ಅಂತ ಹೇಳಿದ್ರೆ ಡಾಕ್ಟರ್ನ ಭೇಟಿ ಆಗೋದು ಯಾವಾಗ ಸೂಕ್ತವಾಗಿರುವಂಥ ಸಮಯ? ಗರ್ಭಿಣಿ ಆದ ನಂತರ ಅವರಿಗೆ ಯಾವಾಗ ಅವರಿಗೆ ಈಗ ರೆಗ್ಯುಲರ್ ಆಗಿ ಸೈಕಲ್ ಆಗ್ತಾ ಇರೋ ಒಂದು ಮದುವೆ ಆದ ಮಹಿಳೆ, ಅವಳಿಗೆ ಅಷ್ಟು ತಿಳುವಳಿಕೆ ಇರುತ್ತೆ ಸಾಧಾರಣ, ಇಲ್ಲ ಮನೆ ಜನಗಳಾದ್ರೂ ಹೇಳ್ತಾರೆ. ಪೀರಿಯಡ್ ಯಾವಾಗ ಅವಳಿಗೆ ತಪ್ಪುತ್ತೆ, ಯಾವಾಗ ಅವಳಿಗೆ ಪ್ರೆಗ್ನೆನ್ಸಿ ಇರಬಹುದೇನೋ ಅನ್ನೋದನ್ನ ಈಗಿನ ಕಾಲದಲ್ಲಂತೂ ಸಾಕಷ್ಟು ಜನಕ್ಕೆ, ನಾವೆಲ್ಲ ಸಿಟಿನಲ್ಲಿ ಇರೋರು ಸಾಕಷ್ಟು ಜನ ಮನೆಯಲ್ಲೇನೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡು ಬಂದ್ಬಿಡ್ತಾರೆ ಅಲ್ವೇ. ಬಟ್ ಅವ್ರಿಗೆ ಪ್ರೆಗ್ನೆನ್ಸಿ ಅಂತ ಗೊತ್ತಾದ್ಮೇಲೆ ಅವರು ಡಾಕ್ಟರ್ ಹತ್ರ ಬರೋದು ಎಲ್ಲ ಸಾಮಾನ್ಯ ಇಲ್ಲಿ ಸಿಟಿನಲ್ಲಿ. ಬಟ್ ಪಾಪ ಹಳ್ಳಿಗಾಡಿನಲ್ಲಿ ಮನೆಯಲ್ಲಿ ಅವರು ಕರ್ಕೊಂಡು ಹೋಗೋಷ್ಟೇ 2-2.5 ತಿಂಗಳು, ಅದೇನು ತಪ್ಪೇನಿಲ್ಲ. ಆದ್ರೆ ಒಂದೊಂದ್ಸರಿ ಆ ಮೊದಲನೇ ಪ್ರೆಗ್ನೆನ್ಸಿ ಅಥವಾ 2ನೇ ಪ್ರೆಗ್ನೆನ್ಸಿಗಳು ಆದಾಗ ಅವ್ರಿಗೆ ಗೊತ್ತಾಗದೆ ಎಲ್ಲೋ ಒಂದು ಬೇರೆ ತರ ಪ್ರೆಗ್ನೆನ್ಸಿ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತೀವಿ, ಮಿಸ್ಡ್ ಅಬಾರ್ಷನ್ ಅಂತೀವಿ. ಯಾಕಂದ್ರೆ ಒಳಗಡೆ ಯಾವುದೋ ಒಂದು ಜೀವತಂತುಗಳ ಕೊರತೆಯಿಂದ ಕೆಲವು ಏನಾದ್ರು ತೊಂದರೆಗಳಾಗಿದ್ರೆ ಅದು ಗೊತ್ತಾಗದೆ ಅವ್ರಿಗೆ ಆ ಪ್ರೆಗ್ನೆನ್ಸಿ ಲಾಸ್ ಆಗೋ ಸೂಚನೆ ತುಂಬಾ ಇರುತ್ತೆ, ಅವ್ರಿಗೆ ಅದು ಗೊತ್ತಾಗಲ್ಲ. ಅದರಿಂದ ಪ್ರೆಗ್ನೆನ್ಸಿ ಟೆಸ್ಟ್ ಗೊತ್ತಾದ ತಕ್ಷಣ ಬರ್ತಾರೆ. ಇಲ್ಲ ಕೆಲವರು ಯಾಕೋ ಈ ಸರಿ ಸೈಕಲ್ ಆಗಿಲ್ಲ ಅಂತ ಬರೋರು ಇದ್ದಾರೆ. ಅವಾಗ ನಾವು ಯೂರಿನ್ ಟೆಸ್ಟ್ ಮಾಡಿಬಿಟ್ಟು ತಕ್ಷಣ ಬರ್ತಿದ್ದಂಗೆ ಏನು ಸ್ಕ್ಯಾನಿಂಗ್ ಮಾಡೋದಿಲ್ಲ, ಅದೊಂದು ತಪ್ಪು ತಿಳುವಳಿಕೆ ಇದೆ. ಯೂರಿನ್ ಟೆಸ್ಟ್ ಮಾಡಿ ಪ್ರೆಗ್ನೆನ್ಸಿ ಇರ್ಬೋದು, ಮತ್ತು ಅದು ಸರಿಯಾದ ಒಂದು ಜಾಗದಲ್ಲಿ ಬೆಳೀತಾ ಇದೆಯಾ ಭ್ರೂಣ ಅನ್ನೋದನ್ನ ನಾವು ಕಂಡುಹಿಡಿಲಿಕ್ಕೆ ಆಮೇಲೆ ಸ್ಕ್ಯಾನಿಂಗ್ ಮಾಡ್ತೀವಿ. ಬಟ್ ಇವಾಗಿನ ಡಿಸ್ಕಷನ್ ಪ್ರಕಾರ ಇವಾಗ ಏನ್ ಹೇಳ್ತಾ ಇದ್ರು ಪದ್ಮಾ ಅವರಾಗ್ಲಿ ಶೀಲಾ ಅವರಾಗ್ಲಿ, ಆ ಆಹಾರದ ಕೊರತೆ ತುಂಬಾ ಕಂಡು ಬರ್ತಾ ಇದೆ. ನಾನು ಹೇಳೋದಂತೂ, ಮೊದ್ಲೇ ಆಹಾರ ಇರ್ಲಿಲ್ಲ ಅಂತ ಊಟ ಮಾಡ್ತಿರ್ಲಿಲ್ಲ ನಮ್ಮ ಹೆಣ್ಮಕ್ಳು. ಎಷ್ಟೋ ಸರಿ ಪಾಪ ಮನೇಲಿ ಬಡತನ ಇತ್ತು. ಇವಾಗ ಬಡತನ ಅಂತ ಇಲ್ಲದೆ ಊಟ ಇದ್ರೂನು ಈ ಏನಂದ್ರೆ ಈ ಪ್ರಾಸೆಸ್ಡ್ ಫುಡ್ಸು, ಈ ಮತ್ತೆ ಏನು ರೆಡಿ ಟು ಈಟ್ ಫುಡ್ಗಳು ಇವೆಲ್ಲ ಬರುತ್ತಲ್ಲ, ಇದೆಲ್ಲ ಪ್ರಿಸರ್ವೇಟಿವ್ಸ್ ಇರುತ್ತೆ. ಇದನ್ನೆಲ್ಲ ತಿಂದಾಗ ಏನು ಯಾವ ರೀತಿ ಶಕ್ತಿಗಳು ಅವರಿಗಾದ್ರೂ ಇರುತ್ತೆ, ಮತ್ತೆ ಮಗುಗೆ ಕೊಡ್ತಾರೆ ಅವರು. ಆಮೇಲೆ ಕೊಟ್ಟಿರೋ ಟ್ಯಾಬ್ಲೆಟ್ಸ್ನು ಎಲ್ಲರೂ ಸರಿಯಾಗಿ ತಗೋತಾರೆ ಅಂತಲ್ಲ. ಮೊದಲೇ ನಮ್ಮ ಟ್ಯಾಬ್ಲೆಟ್ಸ್ನ ನಾವು ತಗೋತಿದ್ವಿ, ಇಲ್ಲ ಮನೇಲಿ ಅಟ್ಲೀಸ್ಟ್ ಅಚ್ಚುಕಟ್ಟಾಗಿ ಊಟ ಮಾಡ್ತಿದ್ವಿ. ಇವಾಗ ಆ ಥರ ಇಲ್ಲ, ಟ್ಯಾಬ್ಲೆಟ್ಸ್ ಇನ್ನೊಬ್ರು ಕೊಡಬೇಕು ಅನ್ನೋ ಪ್ರಸಂಗಗಳು ತುಂಬಾ ಇದೆ. ಇವಾಗ ನಾವು ನೋಡ್ತೀವಿ, ಅವ್ರು ಟ್ಯಾಬ್ಲೆಟ್ ತಗೊಳ್ತಾರೆ ಅಂದ್ರೆ ಮನೇಲಿ ಒಬ್ರು ಕೊಡಬೇಕು. ಇದು ಯಾಕೆ ಬರಬೇಕು? ಸ್ವಯಂ ಶಿಸ್ತು, ಸ್ವಯಂ ಆಹಾರ ಚೆನ್ನಾಗಿ ತಗೋಬೇಕು. ನನಗೆ ಮಗು ಬೇಕಾ, ನಾನು ಈ ಮಗುನ ಚೆನ್ನಾಗಿ ಬೆಳೆಸ್ಬೇಕು. ಆ ಮುಂದೆ ಹೆರಿಗೆಗೆ ಬಂದಾಗ ಅದು ನಾರ್ಮಲ್ ಡೆಲಿವರಿ ಸಿಸೇರಿಯನ್, ಅದು ನಿರ್ಧಾರ ಅದು ಸೈನ್ಸ್ ಪ್ರಕಾರ ತಗೊಳ್ಳೇಬೇಕಾಗುತ್ತೆ. ಯಾಕೆಂದ್ರೆ ನಮ್ಮ ಒಂದು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ನಾವು ಡೆಲಿವರಿಗೆ ಅಂತ ತಗೊಂಡ್ಮೇಲೆ ಪಕ್ಕದಲ್ಲಿ ಅವರ ತಾಯಿ ಆಗ್ಲಿ ಅವ್ರ ಗಂಡ ಆಗ್ಲಿ ಯಾರು ಒಬ್ರು ಇದ್ದೇ ಇರ್ತಾರೆ, ಒಳಗಡೆ ಬಿಡಲ್ಲ ಅನ್ನೋ ಇದೇ ಇಲ್ಲ, ಪ್ರಸಂಗನೇ ಇಲ್ಲ. ಆದ್ರಿಂದ ನಾವು ಯಾವ ರೀತಿ ಅವ್ರನ್ನ ನಾರ್ಮಲ್ ಡೆಲಿವರಿಗೆ ಬಿಟ್ಟಿದ್ದೀವಿ ಅನ್ನೋದನ್ನ ಮತ್ತೆ ಆ ಗ್ರಾಫ್ ಹಾಕಿ ಮಗುವಿನ ಹಾರ್ಟ್ ಬೀಟ್ನ ಮಾನಿಟರ್ ಮಾಡ್ಕೊಂಡು ನಾವು ನೋಡ್ಕೊಂಡೇ ಹೋಗ್ತೀವಿ. ಅಕಸ್ಮಾತ್ ಅಲ್ಲಿ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸಸ್ ಕಡಿಮೆ ಆಗ್ತಾ ಬಂದಾಗ ಒಂದು ಪ್ರಿಸ್ಕ್ರೈಬ್ ಟೈಮ್ ಇರುತ್ತೆ. ಯಾವುದನ್ನ ನಾವು ನೋಡಿ ಒಂದು ಗಾದೆ ಹೇಳ್ತಿದ್ವಿ ಮೊದಲೇ, ನಾ ಸ್ಟೂಡೆಂಟ್ ಇದ್ದಾಗ ನಮ್ಮ ಟೀಚರ್ಸ್ ಕೂಡ ಹೇಳ್ತಿದ್ರು, ಸನ್ ಶುಡ್ ನಾಟ್ ಸೆಟ್ 2 times ಆನ್ ಎ ಲೇಬರಿಂಗ್ ವುಮೆನ್ ಅಂತ. ಪದ್ಮಾ ಅವರು ತಿಳ್ಕೊಂಡಿರ್ತಾರೆ ಇದನ್ನ. ಅಂದ್ರೆ ಒಂದು ರಾತ್ರಿಗೆ ಕಳೆದು ಇನ್ನೊಂದು ರಾತ್ರಿ ಬರೋವರೆಗೆ ಆ ಲೇಡಿಗೆ ಹೆರಿಗೆ ಆಗ್ಲೇಬೇಕು. ಸಾಧಾರಣ 2 ದಿವಸ 3 ದಿವಸ ಬಿಡ್ತೀವಲ್ಲ, ಅದು ಫಾಲ್ಸ್ ಪೇನ್ಸ್ ಇದ್ರಷ್ಟೇ. ಒಳ್ಳೆ ಹೆರಿಗೆ ನೋವು ಬಂದಾಗ ಸ್ಟಾರ್ಟ್ ಆದ್ರೆ 24 ಗಂಟೆಗಳ ಒಳಗೆ ಅವ್ಳು ಡೆಲಿವರಿ ಆಗ್ಲೇಬೇಕು. ಸನ್ ಶುಡ್ ನಾಟ್ ಸೆಟ್ 2 times ಅಂದ್ರೆ ಅರ್ಥ ಆಯ್ತಲ್ಲ, ಒಂದು ದಿವಸ ಕಡೆ ರೋಗ ಆಗ್ಬೇಕು, ಇಲ್ಲ ಮಗು ಒಳಗಡೆದು
ಒಳಗಡೆ ಮೋಷನ್ ಮಾಡ್ಕೊಳ್ಳೋದು ಅಥವಾ ನ್ಯೂರಾಲಜಿಕಲ್ ಪ್ರಾಬ್ಲಮ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು. ಯಾಕಂದ್ರೆ ಅದಕ್ಕೆ ಹಾರ್ಟ್ ಬೀಟ್ ವೇರಿಯೇಷನ್ ಅದು ಒಂದು ಕ್ಲೋಸ್ಡ್ ಕಂಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ. ಬೋನಿ ಕೇಜ್ ಏನಿರುತ್ತೆ, ಪೆಲ್ವಿಸ್ ಅಂತೀವಿ, ನಮ್ಮ ಏನು ಗರ್ಭಚೀಲ ಇರುತ್ತಲ್ಲ, ತೊಡೆ ಸಂದಿನಲ್ಲಿ ಅದು ತುಂಬಾ ಕ್ಲೋಸ್ಡ್ ಕಂಪಾರ್ಟ್ಮೆಂಟ್. ಎಲ್ಲರೂ ಅದನ್ನ ಯೋಚನೆ ಮಾಡ್ಬೇಕು. ಆ ಮಗು ತಲೆ ಬಲ್ತು, 9 ತಿಂಗಳ ಮಗು ತಲೆ ಬಲ್ತಿರೋದು, ಅದ್ರೊಳಗಡೆ ನುಸುಳ್ಕೊಂಡು ಬರ್ಬೇಕು ಅಂದ್ರೆ ಅದು ಆರಾಮಾಗಿ ಅಲ್ಲಿ ಜಾಗನೂ ಚೆನ್ನಾಗಿರ್ಬೇಕು. ಅದಕ್ಕೆ ನಾವು ಪೆಲ್ವಿಕ್ ಡಿಸ್ಪ್ರಪೋರ್ಷನ್ ಇರಬಾರ್ದು ಅಂತೀವಿ. ಡಿಸ್ ಅಂದ್ರೆ ಏನು, ಪೆಲ್ವಿಸಿಗೂ ಆ ಬೋನಿ ಕೇಜ್ಗೂ ಮತ್ತು ಮಗುವಿನ ತಲೆಗೂ ಹೊಂದಾಣಿಕೆ ಇರಬೇಕು. ಅವಾಗ ತಲೆ ತನ್ನಷ್ಟಕ್ಕೆ ತಾನೇ ಬರುತ್ತೆ. ನಾರ್ಮಲ್ ಹೆರಿಗೆನಲ್ಲಿ ಆಕ್ಚುಲಿ ಡಾಕ್ಟರ್ಗಳು ಮಾಡೋದು ಜಾಸ್ತಿ ಇರಲ್ಲ ಸರ್. ನಾರ್ಮಲ್ ಹೆರಿಗೆನಲ್ಲಿ ಮಗು ತಾನಾಗಿ ಇಳ್ಕೊಂಡು ಬಂದ್ರೆ ಅದರ ಹಾರ್ಟ್ ರೇಟ್ ಮಾನಿಟರ್ ಮಾಡಿಕೊಂಡು ನಾವು ಮತ್ತು ದಾದಿಯರ ಸಹಾಯದಿಂದ ಮಗುನ ಹೊರಗಡೆ ಎತ್ತಿ ಅದನ್ನ ಪರೀಕ್ಷೆ ಮಾಡಿ ಮಕ್ಕಳ ಡಾಕ್ಟರ್ ಕೈಗೊಪ್ಪಿಸ್ತೀವಿ. ಆದ್ರೆ ಅದು ಯಾವಾಗ ತನ್ನಷ್ಟಕ್ಕೆ ತಾನೇ ಕೆಳಗಡೆ ಬರೋದನ್ನ ನಿಲ್ಲಿಸ್ತಾ ಬರುತ್ತೋ ಅವಾಗ ಒಳಗಡೆಗೆ ಮೋಷನ್ ಮಾಡ್ಕೋಬಹುದು. ಆಮೇಲೆ ಪದ್ಮಾ ಅವರು, ಶೀಲಾ ಅವ್ರು ಹೇಳ್ದಂಗೆ ತಾಯಿಗೆ ಶಕ್ತಿನೇ ಇಲ್ಲ, ನಮಗೆ ಯಾವ ನೋವು ಬೇಡ, ನೀವು ಇಲ್ಲಿ ಒಂದು ಡ್ರಿಪ್ ಹಾಕ್ಬೇಡಿ, ನನ್ನನ್ನ ಮುಟ್ಟಬೇಡಿ ಅಂದಾಗ ನಮ್ಮ ಪರಿಸ್ಥಿತಿ ತುಂಬಾ ಕಷ್ಟಕ್ಕೆ ಬರುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು. ಯಾಕೆಂದ್ರೆ ಹೆರಿಗೆ ಅಂದ್ಮೇಲೆ ಅದು ಲೇಬರ್ ಅಂದ್ರೆ ಏನು ಹೊರಡು, ಲೇಬರ್ ಅಂದ್ರೆ ಒಂದ್ ಕಡೆ ಹೆರಿಗೆ, ಒಂದ್ ಕಡೆ ಪರಿಶ್ರಮ. ಅವರು ಲೇಬರ್ ಮಾಡ್ತಾ ಇದ್ರು, ತುಂಬಾ ದಿವಸದಿಂದ ಲೇಬರ್ ವೇಜಸ್ ಮಾಡ್ತಾ ಇದ್ರು ಅಂತ ಯಾಕಂತಾರೆ, ಅದೊಂದು ಪರಿಶ್ರಮ ಅದು. ಸೊ ಈ ಪರಿಶ್ರಮನ ಅವರು ಸ್ವಲ್ಪ ತಗೊಂಡು ಮಗುನ ದೂಡೋ ಅಂಥದ್ದು, ಹೆರಿಗೆ ನೋವು ಕೊಡೋ ಅಂಥದನ್ನ ಮಾಡಿ ನಮ್ಮ ಜೊತೆ ಸಹಕರಿಸಿದ್ರೆ ನಾರ್ಮಲ್ ಡೆಲಿವರಿ ರೇಟ್ ಇವಾಗ್ಲೂ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ಹೆಣ್ಣು ಮಕ್ಕಳ ಒಂದು ಬೆಳವಣಿಗೆನಲ್ಲಾಗ್ಲಿ, ಅವರ ಒಂದು ಮಜಲ್ ಪವರ್ನಲ್ಲಾಗ್ಲಿ, ಮತ್ತೆ ಎಷ್ಟೋ ಜನ ಸ್ಪೋರ್ಟ್ಸ್ ಪೀಪಲ್ ಇರ್ತಾರೆ, ಅವರಲ್ಲಿ ತುಂಬಾನೇ ಅವರಿಗೆ ಹೆರಿಗೆ ನೋವನ್ನ ಅವರು ವ್ಯಜನದಿಂದ ಡೆಲಿವರಿ ಮಾಡ್ಕೊಳಕ್ ಇಷ್ಟಪಡಲ್ಲ. ಟ್ಯಾಲೆಂಟೆಡ್ ಪೀಪಲ್ ಆಲ್ವೇಸ್ ವಾಂಟ್ ಟು ಸೇಫ್ ಗಾರ್ಡ್ ದೇರ್ ಆರ್ಗನ್ಸ್. ಅದಕ್ಕೆ ಅವ್ರು ಯಾವುದೇ ಹೆಚ್ಚಿನ ರಿಸ್ಕ್ ತಗೊಳಕ್ ಹೋಗಲ್ಲ. ದೇರ್ ಇಸ್ ಎ ಕ್ಲಾಸ್ ಕಾಲ್ಡ್ ಡಿಮ್ಯಾಂಡ್ ಆನ್ ಸಿಸೇರಿಯನ್ ಸೆಕ್ಷನ್ ಅಂತಾನೆ ಇದೆ. ನಮ್ಗೆ ಪೇಷಂಟ್ 2 ಸರಿ ಬಿಟ್ಟು 3 ಸರಿ ನಮ್ಗೆ ಸಿಸೇರಿಯನ್ ಬೇಕೇ ಬೇಕು ಅಂತ ಬರೆದು ಕೊಟ್ರೆ ನಾವು ಮಾಡಬೇಕು. ಇಲ್ಲ ಅಂದ್ರೆ ತಕ್ಷಣನೇ ನಮ್ಮ ಮೇಲೆ ಕೇಸನ್ನು ದಾಖಲಿಸಬಹುದು ಅಂತ ಇದೆ. ಇವೆಲ್ಲ ಹಲವಾರು ಕಾರಣಗಳಿದೆ. ಸುಮ್ಮನೆ ಸಿಸೇರಿಯನ್ ರೇಟ್ ಹೆಚ್ಚಿಗೆ ಆಗಿಲ್ಲ ಈ ಒಂದು ಕಲಿಯುಗ, ಆಧುನಿಕ ಯುಗದಲ್ಲಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ. ಮಾತಾಡೋಣ ಮೇಡಮ್. ಹಾಗೆ ಸಂಪರ್ಕದಲ್ಲಿ ಬ್ರೇಕ್ ನ ಸಮಯ ಆಗಿದೆ, ಬ್ರೇಕ್ ತಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ಈಗ ಕುಟುಂಬಸ್ಥರು ಆರೋಪ ಮಾಡ್ತಾ ಇರುವಂಥದ್ದು ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯಾಗಿ ಸಾವು ಆಗ್ತಾ ಇದೆ ಅಂತೇಳಿ. ಅಲ್ಲಿ ಅದು ವರದಿ ಕೂಡ ಪ್ರೂವ್ ಆಗಿದೆ, ವೈದ್ಯರ ನಿರ್ಲಕ್ಷ್ಯದಿಂದ ಆಗಿದೆ ಅಂತೇಳಿ. ಆಮೇಲೆ ಅದು ಎಕ್ಸ್ಪೈರ್ ಆಗಿರುವಂಥ ಮೆಡಿಸಿನ್ ಬಳಸಿರೋದ್ರಿಂದವೂ ಕೂಡ ಸಾವು ಆಗ್ತಿದೆ ಅಂತೇಳಿ. ಆದರೂ ಕೂಡ ಇದುವರೆಗೂ ಕ್ರಮ ಇಲ್ಲ. ಯಾಕೆ? ಹಾಗಾದ್ರೆ ಏನು ಕ್ರಮ ಆಗಬೇಕು, ಅದರ ಬಗ್ಗೆ ಚರ್ಚೆ ಮಾಡ್ತೀವಿ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡಿಬಿಡ್ತೀನಿ. RLN ಮೂರ್ತಿ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹೈಕೋರ್ಟ್ ವಕೀಲರು ಸರ್. ಈಗ ಈ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸರಣಿ ಸಾವು ಆಗ್ತಾ ಇದೆ, ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ. ಇದಕ್ಕೆ ಕಾನೂನು ಇದೆಯಾ ಇಲ್ಲ? ಸರ್, ಏನಾಗುತ್ತೆ ಅಂದರೆ ವೈದ್ಯಕೀಯ ಅನ್ನೋ ಒಂದು ಮ್ಯಾಟ್ರ್ ಬಂದಾಗ ಅದು ವೈದ್ಯಕೀಯ ಸೇವೆ ಆಗುತ್ತೆ. ಈ ವೈದ್ಯಕೀಯ ಸೇವೆ ಕಾನೂನು ಚೌಕಟ್ಟಿಗೆ ಸಂಪೂರ್ಣವಾಗಿ ಇನ್ನೂ ಹತೋಟಿಲಿ ಇಲ್ಲ. ಯಾಕೆ ಅಂದರೆ ಏನಾಗುತ್ತೆ, ನಮ್ಮಲ್ಲಿ ಈಗ ವೈದ್ಯಕೀಯ ಸೇವೆನೇ 2 ಥರ, 2 ಟೈಪ್ಸ್ ಆಫ್ ವೈದ್ಯಕೀಯ ಸೇವೆ ಇದೆ. ಒಂದು ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಇರ್ತವೆ, ಇನ್ನೊಂದು ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇರ್ತವೆ. ಈಗ ಪ್ರೈವೇಟ್ ಹಾಸ್ಪಿಟಲ್ ಅವರು ಏನಾದ್ರೂ ಈಗ ಈ ಥರ ತೊಂದರೆ ಅಥವಾ ಏನಾದ್ರು ಆದರೆ ಅವರ ಒಂದು ವೃತ್ತಿ ನಿರ್ಲಕ್ಷ್ಯ ಅಂತ ಹೇಳಿ ಅವ್ರ ಮೇಲೆ ಕ್ರಮ ಜರುಗಿಸ್ಬೋದು. ಈಗ ಸರ್ಕಾರಿ ಸೇವೆ ಪಡ್ಕೊಂತಿರೋರು ಸರ್ಕಾರಿ ಸೇವೆಯಲ್ಲಿ ನಾವು ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಂಡಾಗ ಏನಾಗುತ್ತೆ, ವೃತ್ತಿ ನಿರ್ಲಕ್ಷ್ಯ ಆದರೂ ಅಲ್ಲಿ ಕರ್ತವ್ಯ ಲೋಪ ಅಂತ ಬರ್ತದೆ. ಸರ್ಕಾರಿ ಸೇವೆ ಅದು ಕರ್ತವ್ಯ ಲೋಪ ಬರುತ್ತೆ. ಈಗ ನಾವು ಇವಾಗ ಬೇರೆ ಡಾಕ್ಟ್ರು ಮಾತಾಡಿದ್ರು, ಈಗ ಸಾಮಾಜಿಕ ಕಾರ್ಯಕರ್ತರು ಲೀಡರ್ಸ್ ಎಲ್ಲ ಮಾತಾಡ್ತಾರೆ, ಅವರು ಮೆಡಿಕಲಲ್ಲಿ ಏನಿದೆ ಮಾತಾಡ್ತಾರೆ, ಯಾರೇ ಸಾರ್ವಜನಿಕರ ಥರ ಮಾತಾಡ್ತಾರೆ, ಇಲ್ಲ ನೊಂದವ್ರ ಪರವಾಗಿ ಮಾತಾಡ್ತಾರೆ. ಇವು ನಮ್ಮಲ್ಲಿ ಕಾನೂನು ಚೌಕಟ್ಟಲ್ಲಿ ಮಾತಾಡಬೇಕಾದ್ರೆ ಈಗ ವೈದ್ಯಕೀಯ ವೃತ್ತಿ ಅದು ಎಸ್ಟಾಬ್ಲಿಷ್ ಮಾಡಿ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಇದೆ, ಅಲ್ಲಿ ಅವರು ಅಲ್ಲಿ ತೊಗೊಂಡಿರ್ತಾರೆ. ನಾನು ಯಾವುದೇ ಕಾರಣಕ್ಕೂ ನಾನು ಮೆಡಿಕಲ್ ಸೇವೆ ಮಾಡುವಾಗ ನಾನು ವೈಯಕ್ತಿಕ ವಿಚಾರನ ಅಥವಾ ಯಾವುದೇ ಖಾಸಗಿ ವಿಚಾರನ ಬದಿಗಿಟ್ಟು ನಾನು ವೈದ್ಯ ಯಾರೇ ಒಬ್ಬರು ರೋಗಿಗಳು ಬಂದರೆ ನಾನು ಅವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟು ನನ್ನ ಶಕ್ತಿ ಮೀರಿ ನನ್ನ ಎಜುಕೇಷನ್ ಮೀರಿ ಕೊಡ್ತೀನಿ ಅಂತ. ಅದರಲ್ಲಿ 1-2% ಸಾವು ಸಂಭವಿಸ್ತವೆ. ಆವಾಗ ನಾವು ಡಾಕ್ಟ್ರ್ ಮೇಲೆ ನೇರವಾಗಿ ಅಟ್ಯಾಕ್ ಮಾಡ್ತೀವಿ, ಡಾಕ್ಟ್ರ್ ಸರಿಯಾಗಿ ಕೆಲಸ ಕೊಡಲಿಲ್ಲ ಅಂತೇಳಿ. ನೋಡಿ ಸರ್, ಕೆಲವು ಸಲ ಕೆಲವು ಸಂದರ್ಭದಲ್ಲಿ ಡಾಕ್ಟ್ರು ಕೆಲಸ ಮಾಡದಿರೋದು ಉಂಟು. ಇವಾಗ ಇಲ್ಲಿ ಈ ಪ್ರಕರಣದಲ್ಲಿ ಏನಾಗಿದೆ, ಸರ್ಕಾರ ಈ ಥರ ಆದಾಗ ತಜ್ಞರ ನೆರವು ತೊಗೊಬೇಕು. ಅದೇನಾಗಿದೆ, ಸರ್ಕಾರ ನೆಗ್ಲೆಕ್ಟ್ ಮಾಡಿದೆ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಪ್ಯಾಂಡಮಿಕ್ ನೋಡಿದ್ದೀವಿ 21ನೇ ಶತಮಾನದಲ್ಲಿ. ನಾವು ಇತ್ತೀಚೆಗೆ ಕಂಡಿದ್ದು ಯಾವ್ಯಾವುದು ದೊಡ್ಡ ಅದು ಕರೋನಾ ಅಂತ ಎಲ್ಲ ನೋಡಿದ್ದೀವಿ. ಅವಾಗ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸತ್ರು. ಅವಾಗ ನಾವು ಮೆಡಿಕಲ್ ನೆಗ್ಲಿಜೆನ್ಸ್ ಹೇಳಕ್ಕೆ ಬರಲ್ಲ. ಅವಾಗ ಅದು ಕಂಟ್ರೋಲಿಗೆ ಬರದೇ ಇರತಕ್ಕಂಥ ಒಂದು ವ್ಯಾಧಿ.
ಅಥವಾ ಒಂದು ಕಾಯಿಲೆ ಅಂತ ಹೇಳ್ಬೋದು. ಇಲ್ಲೇನಾಗಿದೆ, ಇಲ್ಲಿ ನೋಡಿ, ಈ ಒಂದು ಪ್ರಸೂತಿ ಚಿಕಿತ್ಸೆ ಒಳಗಡೆ ಎಂಥದ್ದು ತಜ್ಞರಿದ್ದಾರೆ, ಅವರು ಏನು ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು, ಯಾವ ಥರ ಮೆಡಿಕೇಷನ್ ಮಾಡಬೇಕು ಅದೆಲ್ಲ ಇದ್ದಾರೆ. ಇಲ್ಲಿ ಏನಾಗಿದೆ, ಇಲ್ಲಿ ನಮ್ಮ ಸರ್ಕಾರಗಳು ಏನು ಮಾಡಿದ್ದೇವೆ ಅಂದರೆ, ಡಾಕ್ಟ್ರುಗಳಿಗೆ ಅಥವಾ ಡಾಕ್ಟ್ರ್ ಹಾಸ್ಪಿಟ್ಲ್ಗಳು ತೊಂದರೆ ಆದರೆ ಅವ್ರಿಗೆ ರಕ್ಷಣೆ ಕೊಡೋಕ್ಕೆ ಸರ್ಕಾರ ವಿಶೇಷವಾದ ಕಾನೂನು ಮಾಡಿದೆ. ಅದೇ ರೀತಿಯಲ್ಲಿ ವೈದ್ಯರು ಅಷ್ಟು ಏನು ಯಾರು ಈ ತೊಂದರೆ ಆಗಿರ್ತಾರೆ, ಯಾರು ರೋಗಿಗಳು ಅಥವಾ ಪೇಷಂಟು ಹಾಸ್ಪಿಟ್ಲಿಗೆ ಹೋದಾಗ ಅವ್ರಿಗೆ ಒಂದು ವಿಶೇಷವಾದ ಕಾಯ್ದೆ ಇಲ್ಲ. ಈಗ ಇಷ್ಟು ಅಮೌಂಟ್ ಖರ್ಚಾಗುತ್ತೆ. ಈಗ ಯಾವುದೋ ಒಂದು ಅವ್ರಿಗೆ ಏನು ತೊಂದರೆ ಆಗಿರ್ತದೆ, ಈಗ ಪ್ರಸೂತಿನೇ ಅಂದ್ಕೊಳ್ಳಿ, ಈಗ ಈ ಒಂದು ಪ್ರೆಗ್ನೆನ್ಸಿ ಸಂಬಂಧಪಟ್ಟಂತೆ ಅಂದ್ಕೊಳ್ಳಿ, ಅಲ್ಲಿ ಒಂದು ನಿರ್ದಿಷ್ಟವಾದ ಟ್ರೀಟ್ಮೆಂಟ್ ಹಿಂಗೆ ಮಾಡಬೇಕು, ಇಷ್ಟೇ ತೊಗೊಳ್ಳಿ, ಇಂಥ ಮಾತ್ರೆ ಕೊಡಿ ಅಂತ ಅಲ್ಲಿ ಸ್ಪೆಸಿಫಿಕ್ ಮಾಡೋಕ್ಕೆ ಬರೋದಿಲ್ಲ. ಇದು ಪೇಷಂಟ್ ಟು ಪೇಷಂಟ್ ಚೇಂಜ್ ಆಗ್ತದೆ. ಅವಾಗ ಏನಾಗುತ್ತೆ, ಕೆಲವು ಸಲ ವೈದ್ಯರು ನಿರ್ಲಕ್ಷ್ಯ ಇರುತ್ತೆ, ಕೆಲವು ಸಲ ರೋಗಿ ಸ್ಪಂದಿಸಲ್ಲ, ಕೆಲವು ಸಲ ಮೆಡಿಷನ್ನು ಸರಿಯಾಗಿ ಅದು ಏನು ಒಳ್ಳೆ ಮೆಡಿಸಿನ್ ಸಿಗೋದಿಲ್ಲ. ಇದೆಲ್ಲ ಆದಾಗ ವೈದ್ಯಕೀಯ ಸಿಬ್ಬಂದಿಗಳು ಸರಿಯಾಗಿ ವೈದ್ಯಕೀಯ ಎಕ್ವಿಪ್ಮೆಂಟ್ ಸರ್ ಏನಾಗಿದೆ ಈಗ ಅಂದರೆ, ನಮ್ಮದು ಮೆಡಿಕಲ್ ಟ್ರೀಟ್ಮೆಂಟ್ ಎಲ್ಲ ಈಗ ಒಂಥರ ಆನ್ಲೈನ್ ಆಗಿಬಿಟ್ಟಿದೆ. ಯಾವಾಗೂ ವೆಂಟಿಲೇಷನ್ ಫೆಸಿಲಿಟಿ ಇರಬೇಕು, ಪವರ್ ಇರಬೇಕು. ತಮ್ಗೆ ಗೊತ್ತಿದೆ ಆಕ್ಸಿಜನ್ ಕೊರತೆಯಾಗಿ ಎಷ್ಟು ತೊಂದರೆ ಆಗಿದೆ ಅಂತ. ಇವೆಲ್ಲ ಸೇರಿ ಒಟ್ಟಾರೆ ಕೆಲಸ ಮಾಡಿದಾಗ ಏನಾಗುತ್ತೆ, ರೋಗಿಗೆ ಅಥವಾ ಆ ಹೆಣ್ಮಗಳಿಗೆ ಅಲ್ಲಿ ಅನುಕೂಲ ಆಗುತ್ತೆ. ಇಲ್ಲೆಲ್ಲೋ ಒಂದು ಕಡೆ ಯಾವುದೋ ನೆಗ್ಲಿಜೆನ್ಸ್ ಆದಾಗ ಏನಾಗುತ್ತೆ, ರಿಸಲ್ಟ್ ಬರೋದೇನು, ಇಲ್ಲ ಒಂದು ಸಾವು, ಇಲ್ಲ ಒಂದು ಶಾಶ್ವತವಾಗಿ ಡಿಸೇಬಲ್ ಆಗೋದು. ಇವೆರಡೇ ಆಗೋದು. ಸಕ್ಸಸ್ ಆದರೆ ಎಲ್ಲೂ ಹೇಳಲ್ಲ, ನಾವು ಸಕ್ಸಸ್ ಆಗಿದ್ದೀವಿ ಅಂತ ಎಲ್ಲೂ ಬೆಳಕಿಗೆ ಬರಲ್ಲ. ಈಗ ಇದು ವೈದ್ಯರ ನಿರ್ಲಕ್ಷ್ಯನೋ, ವೈದ್ಯಕೀಯ ಸಿಬ್ಬಂದಿ ನಿರ್ಲಕ್ಷ್ಯನೋ, ಇಲ್ಲ ಮೆಡಿಷನ್ನು ಸರಿಯಾಗಿ ಕೊಟ್ಟಿಲ್ವೋ, ಅಥವಾ ಈಗ ಒಂದೆರಡು ಸಾವಾದರೆ ಓಕೆ, ಈ ರೀತಿ ಸರಣಿ ಸಾವಾಗ್ತಾ ಇದೆ. ಸೊ ಅದಕ್ಕೆ ಅನುಮಾನ ಬರ್ತಾ ಇರೋದಲ್ಲಿ ಸರ್ ನೋಡಿ, ಸರಣಿ ಸಾವು ಆಗ್ತಿರೋದು ನಿಜ. ನಾವು ಈ ಥರ ನಮ್ಮ ಒಂದು ಇದರಲ್ಲಿ ಯಾವತ್ತೂ ಕೇಳಿರಲಿಲ್ಲ ಇಷ್ಟೊಂದು ಬಾಣಂತಿಯರ ಸಾವಾಗೋದು. ಏನೋ ಒಂದೆರಡು ಬಾಣಂತಿಯರ ಸಾವಾಗ ಅದನ್ನು ಪೇಪರಲ್ಲಿ ಬರ್ತದೆ ನೋಡ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಅಥವಾ ಬಾಣಂತಿ ಕಡೆಯವ್ರು ಯಾರಾದರೂ ಹೋಗಿ ಗಲಾಟೆ ಮಾಡೋದು, ಅದನ್ನು ನೀವು ಮಾಧ್ಯಮದಲ್ಲಿ ಹಾಕೋದು, ಪೊಲೀಸರು ಬರೋದು, ಜಗಳ ಹತ್ತಿಕ್ಕೋದ್ರೆ ಕಮ್ಮಿ ಮಾಡೋದೆಲ್ಲ ಇದೆ. ಬಟ್ ಈ ಸರಣಿ ಸಾವಾಗ್ತಿರೋದು ಇದು ಒಂದು ರೀತಿಯಾದ ನಿರ್ಲಕ್ಷ್ಯನೇ ಕಾರಣ. ನಾನೀಗ ನೋಡಿ ಸರ್, ನಾವು ಕೇಳ್ಬೋದು, ಈಗ ಮೆಡಿಕಲ್ ನೆಗ್ಲಿಜೆನ್ಸಲ್ಲಿ ನಾವು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ನಾವು ಪರಿಹಾರ ಕೇಳ್ಬೋದು. ಅದು ಅಷ್ಟೊತ್ತು ನಷ್ಟ ಆಗೋಗಿರ್ತದೆ ಅಲ್ಲಿ. ಮತ್ತೆ ಯಾರು ರೋಗಿ ಎದ್ದು ಬರೋದಿಲ್ಲ, ಅಥವಾ ನನ್ನ ಕಾಲು ಮತ್ತೆ ವಾಪಸ್ ಬರೋದಿಲ್ಲ ಡಾಕ್ಟ್ರ್ ನಿರ್ಲಕ್ಷ್ಯದಿಂದ. ಈಗ ಎಲ್ಲರೂ ಒಂದು ಹೇಳ್ತಾರೆ, ಡಾಕ್ಟ್ರು ವೈದ್ಯೋ ನಾರಾಯಣ ಅಂತ ಹೇಳ್ತಾರೆ. ಅಲ್ಲಿ ವೈದ್ಯೋ ನಾರಾಯಣ ಆಗದೆ ಬೇರೆ ಏನಾದರೂ ಆಗಿಬಿಟ್ರೆ ಅದೇ ಆಗಿರೋದು. ಈಗ ಸರ್, ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗೋಂಥವ್ರು ಬಾಣ್ತೀರಿ ಯಾರು ಸರ್? ಮನೆ ಕಡೆ ಸ್ವಲ್ಪ ಅನುಕೂಲ ಎಲ್ಲರೂ ಹೋಗೋದು. ಈಗ ಚೆನ್ನಾಗಿ ಅನುಕೂಲ ಇರ್ತಕ್ಕಂಥವ್ರು ಈಗ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಹಾಸ್ಪಿಟ್ಲ್ ಬಂದುಬಿಟ್ಟಿದೆ. ಅದ್ಯಾವುದೋ Cloud9 ಇನ್ನೊಂದು ಸುಮಾರಿದೆ. ನಮ್ಗೆ ಅದ್ರ ಬಗ್ಗೆ ಎಷ್ಟು ನಾಲೆಡ್ಜ್ ಇಲ್ಲ. ಆದರೆ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊತಾರೆ ಅಂದರೆ ಅವರು ಸ್ವಲ್ಪ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ತುಂಬ ಕೆಳವರ್ದವ್ರಾಗಿರ್ತಾರೆ. ಅಂಥವ್ರಿಗೆ ಪೌಷ್ಟಿಕಾಂಶನೋ ಅಥವಾ ಯಾವುದೋ ಒಂದು ರೀತಿ ನಮ್ಮ ಡಾಕ್ಟ್ರ್ ಹೇಳ್ತಿದ್ರು, ಎಲ್ಲ ಕೊರತೆ ಇರ್ತಿತ್ತು. ಸರಿಗ ಎಲ್ಲ ಕೊರತೆ ಇದ್ದು ನಾವು ಕೊರತೆ ಮಾಡ್ಕೊತಿದ್ವಿ. ನಾವು ತಿನ್ನೋ ಆಹಾರದಲ್ಲಿ ಸ್ವಲ್ಪ ಡಿಫೆಕ್ಟ್ ಇರ್ಬೋದು, ಕೊಡೋವಂಥ ಮೆಡಿಸಿನಲ್ಲಿ ಸ್ವಲ್ಪ ತೊಂದರೆ ಇರ್ಬೋದು. ಆದರೆ ನಾವು ತೊಗೋಬೇಕಾಗಿರೋದು ನಾವು ನಿರ್ಲಕ್ಷ್ಯ ಮಾಡೋದು, ನಮ್ಮ ಒಂದು ನಿರ್ಲಕ್ಷ್ಯ ತೊಂದರೆ ಆದಾಗ ಬೇರೆಯವ್ರು ಶಿಫ್ಟ್ ಮಾಡ್ತೀವಿ, ಆ ಚಾನ್ಸಸ್ ಇರ್ಬೋದು. ಬಟ್ ಈ ಪ್ರಕರಣ ತಗೊಳ್ಳೋದಾದರೆ ಮೆಡಿಕಲ್ ನೆಗ್ಲಿಜೆನ್ಸ್ ಅಂತ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಮೆಡಿಕಲ್ ನೆಗ್ಲಿಜೆನ್ಸು ಮೆಡಿಷನಿಂದ ಆಗಿರುತ್ತೆ. ಆಮೇಲೆ ಆಸ್ಪತ್ರೆ ವೈದ್ಯಾಧಿಕಾರಿ ಅನ್ಸೋಂಥ ಕ್ರಮಗಳಿರ್ತಾವಲ್ಲ, ಅದು ಸಹ ನೆಗ್ಲಿಜೆನ್ಸಾಗಿ ಕಂಡು ಬರ್ತದೆ. ಇದಕ್ಕೆಲ್ಲ ನೋಡಿ ಸರ್, ಇದಕ್ಕೆ ಕಾನೂನಲ್ಲಿ ನೇರವಾಗಿ ಯಾವುದೇ ಕಾನೂನಲ್ಲಿ ಕಂಟ್ರೋಲ್ ಇಲ್ಲ. ಜನರಲ್ ಲಾನೇ ಅಪ್ಲೈ ಆಗುತ್ತೆ. ಈಗ ವೈದ್ಯರ ನಿರ್ಲಕ್ಷ್ಯದಿಂದ ರೋಗಿ ಏನಾದ್ರು ಮೃತಪಟ್ಟರೆ ಅವ್ರ ಮೇಲೆ ಕ್ರಮ ಜರುಗಿಸ್ಬೋದು. FIR ರಿಜಿಸ್ಟರ್ ಮಾಡಿ ನಿರ್ಲಕ್ಷ್ಯದಿಂದ ಆಕ್ಟ್ ಆಫ್ ನೆಗ್ಲಿಜೆನ್ಸ್ ರಿಸಲ್ಟಿಂಗ್ ಟು ಎ ಡೆತ್ ಆಫ್ ಪೇಷಂಟ್, ಇದೆಲ್ಲ ಕಾನೂನಲ್ಲಿ ಚೌಕಟ್ಟಲ್ಲಿ ಬರುತ್ತೆ. ಆದರೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಈಗ ಏನು ನಮ್ಮ ಮೆಡಿಕಲ್ ಒಂದು ವ್ಯವಸ್ಥೆನ ನಾವು ಕಂಟ್ರೋಲ್ ಮಾಡ್ತಿದೆ, ಡಾಕ್ಟ್ರನ್ನ ಎನ್ರೋಲ್ ಮಾಡೋದ್ರಿಂದ ಹಿಡಿದು ನರ್ಸಿಂಗು ಅವ್ರಿಗೆ ನರ್ಸಿಂಗ್ ಕೌನ್ಸಿಲ್ಗಳಿದ್ದಾವೆ. ಇದಕ್ಕೆಲ್ಲ ಮುಖ್ಯವಾಗಿ ಆರೋಗ್ಯ ಇಲಾಖೆ ಇರ್ತದೆ. ಇವ್ರಿಗಿನ್ನೂ ಯಾವುದೇ ಒಂದು ಪ್ರತ್ಯೇಕ ವಿಶಿಷ್ಟವಾದ ಕಾನೂನು ಮಾಡಿಲ್ಲ. ಈಗೇನು ಕಾನೂನು ಮಾಡಿದ್ದಾರೆ ಅಂದರೆ ಹಾಸ್ಪಿಟ್ಲ್ ಸಿಬ್ಬಂದಿ, ಹಾಸ್ಪಿಟ್ಲ್ ಆಸ್ತಿ ಪಾಸ್ತಿ ಸೇರಿಸೋದು, ಅವ್ರನ್ನ ಬ್ಲಾಕ್ ಲಿಸ್ಟ್ಗೆ ಸೇರಿಸೋದು ಅಲ್ಲ, ಅವರು ಸೇರಿಸೋದು. ಅವ್ರಿಗೆ ಯಾರೋ ಸಾರ್ವಜನಿಕ ಗಲಾಟೆ ಮಾಡಿದ್ರೆ ವೈದ್ಯರ ಮೇಲೆ ಮತ್ತು ವೈದ್ಯರ ಸಿಬ್ಬಂದಿ ಮೇಲೆ ಹಾಗೂ ಹಾಸ್ಪಿಟ್ಲ್ ಎಕ್ವಿಪ್ಮೆಂಟ್ನ ಹೊಡೆದಾಕಿದ್ರೆ, ಗಲಾಟೆ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಕೇಸ್ ರಿಜಿಸ್ಟರ್ ಮಾಡ್ತಾರೆ. ನಿರ್ಲಕ್ಷ್ಯ ಮಾಡೋದು ಇಂಡಿಯನ್ ಪಿನಲ್ ಕೋಡಲ್ಲಿತ್ತು, ಈಗ ಮತ್ತೆ BNSಗೆ ಶಿಫ್ಟ್ ಆಗಿದೆ. ಅದು ಇಷ್ಟು ಕಾನೂನು ಚೌಕಟ್ಟಿಗೆ ಬರ್ತಾ ಇದೆ. ಪರಿಮಳ ಮೇಡಮ್ ಅವರೇ, ಹಾಗೆ ಸಂಪರ್ಕದಲ್ಲಿರಿ. ಬ್ರೇಕ್ನ ಸಮಯ ಆಗಿದೆ, ಮತ್ತೊಂದು ಬ್ರೇಕ್ ತೊಗೊಂಡು ಬಂದುಬಿಡ್ತೀನಿ. ಪ್ರಮುಖವಾಗಿ ಬ್ರೇಕ್ ಆದ ಬಳಿಕ ಈಗ ಅಗತ್ಯ ಕಾನೂನು ಕ್ರಮ ಆಗತ್ತೆ ಅಂತ ಹೇಳಿದ್ರು, ಅಂದರೆ ಶಿಸ್ತು ಕಾನೂನು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತೇಳಿ. ಹಾಗಾದರೆ ಅದು ಏನು, ಯಾವ ರೀತಿಯಾಗಿ ಕಾನೂನು ಕ್ರಮ ಇರುತ್ತೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಪರಿಮಳ ದೇವಿ ಅವರ, ಈಗ ಆಪರೇಷನ್ ಮಾಡಿಸ್ಬೇಕು ಅಂತಂದರೆ ಹಾಸ್ಪಿಟಲ್ ವ್ಯವಸ್ಥೆ ಯಾವ ರೀತಿ ಆಗಿರಬೇಕು, ಜೊತೆಗೆ ಆಹಾರ ಕ್ರಮ ಹೇಗಿರಬೇಕು ಅಂತೇಳಿ
ಅದು ಕೂಡ ಎಫೆಕ್ಟ್ ಆಗಬಹುದು. ಸರಿಯಾದ ರೀತಿಯಲ್ಲಿ ಆಹಾರ ಕ್ರಮ ಇಲ್ಲದೆ ಇರೋದು ಈ ರೀತಿಯ ಪ್ರಕರಣ ಜಾಸ್ತಿ ಆಗೋದಕ್ಕೆ, ಸಾವಿನ ಸಂಖ್ಯೆ. ಪರಿಮಳ ಮೇಡಮ್ ಅವ್ರ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಎಸ್ ಅವೇಶಿಲ್ಲ ಮೇಡಮ್ ಅವ್ರ, ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಬಾಲ್ಯ ವಿವಾಹ ಕಾರಣ ಆಗುತ್ತಾ? ಖಂಡಿತವಾಗಿಯೂ. ಏನು ಚಿಕ್ಕ ವಯಸ್ಸಿನಲ್ಲೇ ಈಗ 13-14 ವರ್ಷ ಅವ್ರು ದೊಡ್ಡವ್ರು ಆಗಿದ ತಕ್ಷಣವೇ ರಿಲೇಟಿವ್ಗಳಲ್ಲಿ ಏನು ಹೇಳ್ತಾರೆ, ಒಂದು ಲಂಬಾಣಿ ಅದು ಇದಿರುತ್ತಲ್ವ, ತಾಂಡಗಳಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಮದುವೆಗೆ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. 12-13 ವರ್ಷಕ್ಕೆ ಅವ್ರನ್ನ ಮಕ್ಕಳಿಗೆ ಮದುವೆ ಮಾಡಿ 14 ವರ್ಷಕ್ಕೆ ಅವರಾಗಲೇ ಮಗು ಹೇರೋ ಒಂದು ಪರಿಸ್ಥಿತಿಗೆ ತಂದುಬಿಟ್ಟಿರ್ತಾರೆ. ಆ ಹೆಣ್ಮಕ್ಳಿಗೆ ಬೆಳವಣಿಗೆ ಆಗಿರಲ್ಲ, ಯಾವುದೇ ಥರದಲ್ಲಿ ದೇಹಗಳಲ್ಲಿ ಅವರಿನ್ನೂ ಬೆಳವಣಿಗೆ ಗೊತ್ತಿರಲ್ಲ ಅವ್ರಿಗೆ ಏನು ಅಂತ. ಅಂಥ ಮಹಿಳೆಯರಿಗೆ ಫ್ಯಾಮಿಲಿಯವರೇ, ಆ ತಾಂಡಗಳಲ್ಲಿ ಇರುವಂಥ ಫ್ಯಾಮಿಲಿಯವರೇ ಸಪೋರ್ಟ್ ಮಾಡಿಕೊಂಡು ಮದುವೆ ಮಾಡಿ ಹೆಣ್ಮಕ್ಳಿಗೆ ಒಂದೇ ತಾಂಡದಲ್ಲ ಎಲ್ಲದರಲ್ಲೂ ಇರುತ್ತೆ, ಎಲ್ಲದರಲ್ಲೂ ಇರುತ್ತೆ. ಬಟ್ ಆ ಜನಾಂಗದಲ್ಲಿ ಲಂಬಾಣಿ ಜಾಸ್ತಿ ಎಲ್ಲ ಕಡೆಗೂ ಇದೆ ಇವಾಗ. ಆದರೆ ಬಟ್ ಈಗಲೂ ಸ್ವಲ್ಪ ಎಜುಕೇಟೆಡ್ಸ್ ಆಗಿದ್ದಾರೆ, ಇನ್ನೂ ಹೆಚ್ಚು ಆಗಬೇಕು. ಎಜುಕೇಟೆಡ್ಸ್ ಆದ್ರೂ ಇನ್ನೂ ಹೆಚ್ಚು ಕಡೆಗೆ ಬದಲಾವಣೆ ಆಗಬೇಕು. ಚಿಕ್ಕ ವಯಸ್ಸಿನಲ್ಲಿ ಅವ್ರಿಗೆ ಆದಷ್ಟು ಮದುವೆಯನ್ನು ಮಾಡೋದನ್ನ ನಿಲ್ಲಿಸಬೇಕು. ಅಲ್ಲಿ ಒಂದು ಜಾಗೃತಿ ಮೂಡಿಸ್ಬೇಕು. ಎಲ್ಲ ಕಾರ್ಯಕ್ರಮಗಳಲ್ಲಿ ಸರ್ಕಾರದಿಂದ ಕಾರ್ಯಕ್ರಮಗಳನ್ನ ಮಾಡಬೇಕು. ಅಲ್ಲೆಲ್ಲ ತಾಂಡಗಳಲ್ಲಿ ಬೇರೆ ಬೇರೆ ಉತ್ತರ ಕರ್ನಾಟಕದಲ್ಲಿ ಹೋಗಿ ಜಾಗೃತಿ ಮೂಡಿಸಿ ಅಲ್ಲಿರೋರಿಗೆ ಮನವೊಲಿಸಿ, ಮತ್ತು ಈ ಮಹಿಳೆಯರು ಏನು ತಾಯಂದಿರಿದ್ದಾರೆ ಆ ಹೆಣ್ಮಕ್ಳಿಗೆ ಯಾವ ಥರದ್ರಲ್ಲಿ ಡೆಲಿವರಿ ಆದರೆ ಏನು ಪ್ರಾಬ್ಲಮ್ಸ್ ಆಗತ್ತೆ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿನ ಕೊಡೋದೇ ಇಲ್ಲ ಅವರು. ಅವ್ರದ್ದೇ ಆದಂಥ ಇದರಲ್ಲಿರ್ತಾರೆ, ಅವರು ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಾರೆ ರೋಡ್ ಸೈಡ್ಸು, ಇದರಲ್ಲಿ ಊರಿಂದ ಊರಿಗೆ ಬಂದು ಅವರು ಜೀವನನ ಸಾಗಿಸ್ಬೇಕಾಗಿರುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಪೌಷ್ಟಿಕಾಂಶಗಳು ಏನೂ ಇರೋದಿಲ್ಲ. ಖಂಡಿತ ನೀವು ಹೇಳಿದ್ದು ನಿಜಾನೇ. ಉತ್ತರ ಕರ್ನಾಟಕ ಭಾಗದಲ್ಲಿ ಮತ್ತು ಬಹಳಷ್ಟು ಕಡೆ ಈ ಥರ ಸಮಸ್ಯೆಗಳು ಇದ್ದೇ ಇದೆ. ಬೇಗ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡ್ತಾರೆ. ನಾನೇ ಸುಮಾರು ಕಂಪ್ಲೇಂಟ್ ಬಂದಿದೆ ನನಗೇನೆ, ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡ್ತಾ ಇದ್ದಾರೆ ಬನ್ನಿ ಅಂದಾಗ ಅದನ್ನು ನಾವು ಪ್ರಶ್ನೆ ಮಾಡೋಕ್ಕೆ ಹೋದಾಗ ನಮ್ಮನ್ನು ಕಾಲಿಡ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ಇದನ್ನು ಹೊರಗಡೆ ತಿಳಿಸ್ಬೇಡಿ, ನಾವು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ನಮ್ಮ ಮರ್ಯಾದೆ ಪ್ರಶ್ನೆ, ದಯವಿಟ್ಟು ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿಬಿಡ್ತೀವಿ ಅನ್ನೋ ರೀತಿಯಲ್ಲಿ ತಂದೆ ತಾಯಿಯಂದಿರು ನಮ್ಮನ್ನೇ ಕನ್ವಿನ್ಸ್ ಮಾಡಿ ಮಕ್ಕಳಿಗೆ ಮದುವೆ ಮಾಡಿಬಿಟ್ಟಿದ್ದಾರೆ. ಆ ಮಗು ಆದಾಗ ಅದು ಅಬೋಷನ್ ಕೂಡ ಆಗಿದೆ. 16 ವರ್ಷಕ್ಕೆ ಒಬ್ಳಿಗೆ ಮದುವೆ ಮಾಡಿದ್ದಾರೆ, ಅದು ಮಗು ಇಲ್ದೇನೆ ಅಬೋಷನ್ ಕೂಡ ಆಗುತ್ತೆ. ಪದ್ಮಾ ಮೇಡಮ್ ಅವರು, ಈಗ ಈ ಮೂಢನಂಬಿಕೆ ಒಂದು ಕಾರಣ ಆಗಬಹುದು, ಅಂದರೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಪಡ್ಕೊಂಡ್ರೆ ಅಥವಾ ಬೇರೆ ರೀತಿಯಾಗಿ ಆಗ್ಬಹುದು ಅನ್ನೋದು, ಅಥವಾ ಹಂಗಾದ್ರೆ ಹೋದರೆ ಡಾಕ್ಟರ್ ಕಡೆ ಹೋದರೆ ಮತ್ತೆ ಏನೋ ಬೇರೆ ರೀತಿಯ ಸಮಸ್ಯೆ ಆಗ್ಬೋದು ಅನ್ನೋಂಥ ಆ ರೀತಿಯ ಮೂಢನಂಬಿಕೆ ಈಗಲೂ ಇದೆ ಸರ್, ಈಗಲೂ ಇದೆ. ಈಗ ಹೇಳಿದ್ರಲ್ಲ, ಯಾವುದೋ ಒಂದು ಗಳಿಗೆ ಒಂದು ಇದಂತ ಇರುತ್ತೆ, ಯಾವುದೋ ಒಂದು ಅವ್ರಿಗೆ ಅನಿಸಿದ ಇರುತ್ತೆ. ಆ ಗಳಿಗೆಯಲ್ಲಿ ಆ ಮುಹೂರ್ತದಲ್ಲಿ ನನ್ನ ಮಗು ಹುಟ್ಟಿದ್ರೆ ಅವನು ಜಗತ್ತು ಅದೇನು ಹೇಳ್ತಾರೆ ಒಳ್ಳೆ ಪುರುಷ ಆಗ್ತಾನೆ, ಜಗತ್ತು ಒಳ್ಳೆ ಪುರುಷ ಆಗ್ತಾನೆ, ಮತ್ತು ಒಳ್ಳೆ ಲೀಡ್ರಾಗಿ ಬೆಳೀತಾನೆ ಅಂತ ಅವರ ಅನಿಸಿಕೆ ಏನೇನೋ ಇರುತ್ತೆ. ಈಗ ಇವರು ಜ್ಯೋತಿಷ್ರು ಹೇಳ್ತಾರೆ, ಕೆಲವರ ಜ್ಯೋತಿಷ ಮುಖಾಂತರ ಹೋಗ್ತಾರೆ, ಇಲ್ಲ ನಿಮ್ಮ ಮಗು ಇಂಥ ದಿವಸ ಹುಟ್ಟಿದ್ರೆ ಈ ಥರ ಗಳಿಗೆಯಲ್ಲಿ ಹುಟ್ಟಿದ್ರೆ ಅವನು ಒಳ್ಳೆ ಪ್ರಸಿದ್ಧ ನಾಯಕ ಆಗ್ತಾನೆ ಅಂತ ಹೇಳ್ತಾರೆ, ಒಳ್ಳೆ ಅಚೀವ್ಮೆಂಟ್ ಮಾಡ್ತಾನೆ ಮುಂದಿನ ದಿನ, ಆ ಥರನೂ ಹೇಳಿರ್ತಾರೆ. ಅದನ್ನು ಕೆಲವರು ನಂಬ್ಕೊಂಡು ಹೋಗ್ಬಿಟ್ಟು ಅದೇ ಡೇಟಿಗೆ ಆ ಟೈಮ್ಗೆ ನನಗೆ ಹೆರಿಗೆ ಆಗಬೇಕು ಅಂತ ಕೇಳಿರೋದು ಉಂಟು, ಕೇಳಿದ್ದಾರೆ. ಬಟ್ ಇನ್ನೊಂದು ಈ ಡಾಕ್ಟ್ರುಗಳು ಪಾಪ ಅವರು ಹೇಳಿರ್ತಾರೆ ಸರ್, ಈ ಥರ ಎಲ್ಲ ಆಗುತ್ತೆ ಅಂತ ಹೇಳಿರ್ತಾರೆ, ಆದ್ರೂ ಜನ ಕೇಳೋದಿಲ್ಲ, ಮಾಡಿಸ್ಕೋತಾರೆ. ಡಾಕ್ಟ್ರುಗಳಿಗೆ ಅವ್ರದ್ದೇ ಆದಂಥ ಫಾರ್ಮಾಲಿಟೀಸ್ ತಗೊಂಡು ಅವರು ಸಿಸೇರಿಯನ್ ಮಾಡ್ತಾರೆ. ಎಸ್ ಎಸ್ ಪರಿಮಳ ಮೇಡಮ್ ಅವರೇ, ಈಗ ಹೇಳಿ ಆಹಾರದ ಕ್ರಮಗಳು ಯಾವ ರೀತಿಯಾಗಿ ಇರಬೇಕು ಅಂತ ಹೇಳಿದ್ರೆ ಈ ಸಿಸೇರಿಯನ್ ಪ್ರಕರಣ ಕಡಿಮೆ ಆಗಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ? ಈಗ ನಾನು ಆಹಾರಕ್ಕೆ ಬರೋಕ್ಕೂ ಮುಂಚೆ ಕೆಲವು ಪಾಯಿಂಟ್ ಹೇಳಬೇಕು ಅಂತಿದ್ದೆ. ಮೂರ್ತಿ ಅವರಿಗೆ ನನ್ನ ನಲ್ಮೆಯ ನಮಸ್ಕಾರಗಳು. ಅವರಿಂದ ತುಂಬಾನೇ ಪಾಯಿಂಟ್ಸ್ಗಳು ಗೊತ್ತಾಯ್ತು, ಯಾವ ರೀತಿ ಕಾನೂನಿನ ಚೌಕಟ್ಟು ನಮ್ಮ ಒಂದು ವೈದ್ಯರ ಮೇಲೆ ಅದರದ್ದು ಬ್ರಹ್ಮಾಸ್ತ್ರ ಇನ್ನೊಂದ್ ಸ್ವಲ್ಪ ಬರ್ತಾ ಇದೆ ಅನ್ನೋದು. ಇವಾಗ ನಾನು ನೋಡ್ದಂಗೆ ಇದು ನಂದು 4th ಡಿಕೇಡ್ ಆಫ್ ಪ್ರಾಕ್ಟೀಸ್, ನಂದು 40th ಇಯರ್. ಇವಾಗ ನಾನು ಗೌರ್ಮೆಂಟ್ ವಾಣಿ ವಿಲಾಸಲ್ಲೂ ಇದ್ದವಳು, ಪ್ರೈವೇಟ್ ಅಲ್ಲಿ ಇನ್ನೂ ಇರೋ ಕೆಲಸ ಮಾಡ್ತಾ ಇರೋಳು. 17% ಅಷ್ಟು ಸಿಸೇರಿಯನ್ ರೇಟ್ ಎಲ್ಲಿತ್ತು, 2016 ಅಲ್ಲಿ ಇತ್ತು. ಇವಾಗ ಒಂದು 40%ಗೆ ಪ್ರೈವೇಟ್ ಅಲ್ಲಿ ಬಂದಾಗಿದೆ ಆಗ್ಲೇ, 40-42%. ಗೌರ್ಮೆಂಟ್ ಅಲ್ಲೂ ಕೂಡ ಆಗ್ಲೇ 29%ಗೆ ಬಂದಿದೆ. ಇದು ಯಾಕೆ? ನಾವು ಹೇಳಿದ್ದು ಇದು ಅಂದ್ರೆ ಒಂದು ಅದೇ ಆಹಾರ ಕ್ರಮ, ಅನಿಮಿಯಾ ಅದೆಲ್ಲ ಉಂಟು. ಈಗ ಮದುವೆಯ ವಯಸ್ಸೇ ಹೆಚ್ಚಿಗೆ ಆಗಿರುವಾಗ ನ್ಯಾಚುರಲಿ ಅದಕ್ಕೆ ತಕ್ಕಂಗೆ ಕಾಯಿಲೆಗಳು ಹೆಚ್ಚಿಗೆ ಆಗ್ತಿದೆ.
ಒಂದು ದೇಹ ಅಂದಮೇಲೆ ಅದಕ್ಕೆ ತಕ್ಕಂತೆ ಅದು ಕೆಲವು ಕ್ರಿಯೆಗಳು ನಡೆದು ಹೋಗಬೇಕು. ಮೆನ್ಸ್ಟ್ರುಯೇಷನ್ ಬರೋ ಸಮಯಕ್ಕೆ ಮೆನ್ಸ್ಟ್ರುಯೇಷನ್ ಬರಬೇಕು, ಪ್ರೆಗ್ನೆನ್ಸಿ ಆಗೋ ಸಮಯಕ್ಕೆ ಪ್ರೆಗ್ನೆನ್ಸಿ ಆಗಬೇಕು, ಬಾಣಂತನಗಳು ಆಗಬೇಕು. ನಾನು ಒಂಥರ ವೈದ್ಯ ಆಗಿ ಮಾತಾಡ್ತಾ ಇಲ್ವೇನೋ ಅಂತ ಅನ್ಕೋಬೇಡಿ, ಬಟ್ ಎರಡೂ ಸಮ್ಮಿಳನ ಆಗಬೇಕು. ಸೈನ್ಸು ಮತ್ತು ಫಿಸಿಯಾಲಜಿಕಲಿ ಬಾಡಿ ಬಯಾಲಜಿಕಲ್ ಸಿಸ್ಟಮ್ ಕೂಡ ಒಂದಕ್ಕೊಂದು ಮಿಳಿತ ಆಗಬೇಕು. ಆಮೇಲೆ ಇವಾಗ ನಾವು 30-31 ಮೇಲೆ ಅವ್ರು ಮದುವೆ ಆಗಿ ಇವಾಗ ಬೇರೆ ಮಗು ಬೇಡ ಅನ್ನೋ ಕಾನ್ಸೆಪ್ಟ್ ತುಂಬಾ ಹೆಣ್ಮಕ್ಳಲ್ಲಿ ಬರ್ತಾ ಇದೆ. ಅದಕ್ಕೆ ಹೆಚ್ಚಿನ ಒಂದು ಈ ಕಾಸ್ಟ್ಲಿ ದುಬಾರಿ ಕಾಲ ಇರ್ಬೋದು, ಸಾಮಾನ್ಯ ರೇಟು, ಆಮೇಲೆ ಅವ್ರಿಗೆ ಏನೋ ಒಂದು ಇನ್ಸೆಕ್ಯೂರಿಟಿ ಕಾಡ್ತಾ ಇರುತ್ತೆ. ನಾನೇ ಎಷ್ಟೊಂದು ಕಷ್ಟ ಅನುಭವಿಸ್ಕೊಂಡಿದ್ದೀನಿ, ನನ್ನ ಮಗು ಕಷ್ಟ ಅನುಭವಿಸೋದೇ ಬೇಡ, ನಾವು ಹೀಗೆ ಇದ್ದು ಹೀಗೆ ನಾವು ನಶಿಸಿ ಹೋಗೋಣ ಅನ್ನೋ ಒಂದು ತುಂಬಾನೇ ಬರ್ತಾ ಇದೆ. ಇದು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ಅದನ್ನ ಕಂಡು ಬರ್ತಾ ಇದೆ ನನ್ನ ಒಂದು ಪ್ರಾಕ್ಟೀಸ್ ಅಲ್ಲೇ. ಯಾಕೆಂದ್ರೆ ಅವರಿಗೆ ಮಕ್ಳು ಬೇಡ, ಅವರು ಅಷ್ಟಕ್ಕೆ ಅವ್ರು ಇದ್ದು ಅವ್ರು ಮುಂದೆ ಆ ಜೀವನನ ಮುಗಿಸ್ಬಿಡ್ಬೇಕು. ಈ ತರ ಇದ್ದಾಗ 30, 31, 32 ವರ್ಷಕ್ಕೆ ಅವ್ರ ಮದುವೆ ಅಂತ ಯೋಚನೆ ಮಾಡಿದ್ಮೇಲೆ ಮಗು ಬೇಕು ಅಂತ ಯಾವಾಗ ಯೋಚನೆ ಮಾಡ್ತಾರೆ, 1 ವರ್ಷ 2 ವರ್ಷ, ಜೊತೆಗೆ 35. ಆ ಸಮಯಕ್ಕೆ ತಕ್ಕಂಗೆ ಏನ್ ಶುರುವಾಗುತ್ತೆ, ಅಂಡಾಣು ಉತ್ಪತ್ತಿ ಕಡಿಮೆ ಆಗ್ಬೋದು. ಕೇಳಿಸ್ಕೊಳ್ತಾ ಇದೆಲ್ಲ, ಅಂಡಾಣು ಉತ್ಪತ್ತಿಗಳು ಕಡಿಮೆ ಆಗ್ಬೋದು. ಅಂಡಾಣುಗಳಿದ್ರು ಅದಕ್ಕೆ ಕಾಯಿಲೆ ಬರುವ ಸಂಭವ ಜಾಸ್ತಿ ಇರುತ್ತೆ. ಮತ್ತೆ ಪ್ರೆಗ್ನೆನ್ಸಿ ಆದ್ರೂ ಕೂಡ ಅಬಾರ್ಷನ್ಸ್ ಆಗೋ ಅನ್ನೋ ಒಂದು ವಯಸ್ಸಿದು. ಎಲ್ಲೋ ಒಂದ್ ಕಡೆ ಯಾರೋ ಸೆಲೆಬ್ರಿಟಿ 40 ವರ್ಷಕ್ಕಾಯ್ತಂತೆ, 45 ವರ್ಷಕ್ಕಾಗುತ್ತೆ ಅನ್ನೋದು ಅದು ಬೇರೆ. ಬಟ್ ಜನರಲ್ ಆಗಿ ಆಗೋದು ಇದೆ. ಈ ತರ ಆದಾಗ ಏನಾಗುತ್ತೆ, ಆಮೇಲೆ ಮಕ್ಕಳು ಆಗದಿದ್ದಾಗ ಏನಾಗುತ್ತೆ, ಬಂಜೆತನದ ಟ್ರೀಟ್ಮೆಂಟ್ ಆಗ್ಲಿ, ಚಿಕಿತ್ಸೆಗಳು ಪ್ರಾರಂಭ ಆಗುತ್ತೆ. ಬಂಜೆತನದ ಚಿಕಿತ್ಸೆ ನಡಿಬೇಕಾದ್ರೆ ಎಷ್ಟು ಖರ್ಚಾಗಿರುತ್ತೆ ಅನ್ನೋದು ಯಾರಿಗಾರು ಒಂದು ಐಡಿಯಾ ಇರ್ಬೋದು. ಅವರು ತಿಂಗಳು ದುಡ್ಡು ಹಾಕ್ಬೇಕು, ಯಾಕಂದ್ರೆ ಆ ಟ್ರೀಟ್ಮೆಂಟೇ ಹಾಗೆ, ಅದರಲ್ಲಿರೋ ಔಷಧಿಗಳೇ ಹಾಗೆ. ನಾ ಯಾವುದನ್ನು ಸಮರ್ಥನೆ ಮಾಡ್ತಿಲ್ಲ, ಕಂಡಿದ್ದನ್ನು ಹೇಳ್ತಾ ಇದ್ದೀನಿ. ಸೊ ಹಾಗೆಲ್ಲ ಆಗಿ ಅಷ್ಟೆಲ್ಲ ಖರ್ಚು ಮಾಡಿ ಅವ್ರೊಂದು ಪ್ರೆಗ್ನೆನ್ಸಿ ಅಂತ ಮಾಡ್ಕೊಂಡಾಗ ಆ ಮಗುನ ಹೆಂಗಾದ್ರೂ ಅವ್ರ ಕೈಗೆ ತಗೋಬೇಕಪ್ಪ, ಅದನ್ನ ನೋಡಿ ನಲಿಬೇಕಪ್ಪ ಅಂತ ಫ್ಯಾಮಿಲಿ ಎಲ್ಲ ಇರುವಾಗ ನಾರ್ಮಲ್ ಡೆಲಿವರಿಗೆ ಬಿಡೋಕ್ಕೆ ವೈದ್ಯರಿಗೂ ಹಿಂದೆ ಮುಂದೆ. ಯಾಕೆಂದ್ರೆ ನಾರ್ಮಲ್ ಡೆಲಿವರಿನಲ್ಲಿ ಮಗು ಆ ಸ್ಟ್ರೆಸ್ನ ತಗೊಂಡು ಕೆಳಗಡೆ ಬರಲೇಬೇಕು. ಬಟ್ ಆ ಮಗು ಏನಾದ್ರು ಆಗ್ಬಿಟ್ರೆ ಅನ್ನೋ ದಿಗಿಲು ಡಾಕ್ಟ್ರಿಗೆ, ಮತ್ತೆ ಈ ಕಡೆ ಕೂಡ ಫ್ಯಾಮಿಲಿ ಕಾತುರುತ್ತೆ, ಆ ಮಗು ಹೆಂಗಾದ್ರೂ ನಮಗೆ ನಮ್ಮ ಕೈ ಸಿಗ್ಬೇಕು, ಇಷ್ಟೆಲ್ಲ ನಾವು ಮಾಡಿ ಮಗು ಇದೆ. ಇದೊಂದು ಕಾರಣನೂ ಸಿಸೇರಿಯನ್ ರೇಟ್ ಹೆಚ್ಚಿಗೆ. ಆಮೇಲೆ ಅದಲ್ಲದೆ ನಾ ಹೇಳಿದಂಗೆ ಒಬಿಸಿಟಿ, ಅವರಿಗೆ ಆ ಮುಕ್ಕು ಅಂತ ಒಂದು ಪರಿಸ್ಥಿತಿ ಆಗ್ಲಿ, ಅವರು ಅದನ್ನ ಮನಸ್ಸಿಗೆ ತಗೊಳ್ಳೋದೇ ಇಲ್ಲ. ಅದು ನಾವು ಮಾಡಬೇಕು, ನಾವು ನಾರ್ಮಲ್ ಡೆಲಿವರಿ ಮಾಡ್ಕೋಬೇಕು ಅನ್ನೋ ಕಾನ್ಸೆಪ್ಟ್ ಹೆಣ್ಮಕ್ಳಲ್ಲಿ ಫಸ್ಟ್ ಬರಬೇಕು. ಅವಾಗ ಯಾರನ್ನು ಮುಂದೆ ಹೋಗಿ ಮಾಡಕ್ ಹೋಗಲ್ಲ. ಆದ್ರೆ ಗೌರ್ಮೆಂಟ್ಗಳಲ್ಲಿ ಒಂದೊಂದ್ಸರಿ ಏನಾಗುತ್ತೆ, ಔಷಧಿಗಳ ಪ್ರಭಾವದಿಂದ ಯಾವುದೋ ಒಂದು ತೊಂದರೆಗಳು ಆಗಿರ್ಬೋದು. ನಾವು ಲಾಸ್ಟ್ ಒಂದು ಟಿವಿ ಎಪಿಸೋಡಲ್ಲಿ ಈ ಮರಣಗಳ ಬಗ್ಗೆನೂ ಮಾತಾಡಿದ್ವಿ. ಔಷಧಿಗಳ ಪ್ರಭಾವದಿಂದ ಯಾವ್ದೋ ರಿಯಾಕ್ಷನ್ ಆಗಿರ್ಬೋದು ಅಂದ್ವಿ. ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಬಂದು ಹೋಯ್ತು, ಔಷಧಿಗಳನ್ನು ಏನೋ ತೊಂದರೆ ಇದೆ ಅಂತ ಕಂಡುಹಿಡಿದಿದ್ದಾರೆ ಅಂತ. ಸೊ ನಮ್ಮ ಸಾಮಾಜಿಕ, ನಮ್ಮ ಒಂದು ವಿಜ್ಞಾನದ ಈ ಒಂದು ಏನು ನಡೀತಾ ಇದೆ ಇದ್ರೊಳಗಡೆಗೆ ಸಾಕಷ್ಟು ಪ್ರಾಬ್ಲಮ್ಗಳು ಇದೆ. ಆದ್ರಿಂದ ಇದು ಸಿಸೇರಿಯನ್ ರೇಟು, ಆಮೇಲೆ ನಾವು ಈಗ ಸಿಸೇರಿಯನ್ ಅಂತ ಬಿಟ್ಟಾಗ ಮಗುವಿನ ಹಾರ್ಟ್ ಬೀಟ್ ಮೇಲೆ ಕೆಳಗೆ ಆಗಿ ಆ ಮಗುನ ನಾವೇನಾದ್ರೂ ಮೋಷನ್ ಪಾಸ್ ಮಾಡಿದ ತಕ್ಷಣ ಹೊರಗಡೆ ತೆಗೆದ್ರೆ ಆ ಮಗು ಚೆನ್ನಾಗಿ ಓದೋದು ಇಲ್ಲ, ಬರೆಯೋದು ಇಲ್ಲ. ಯಾಕಂದ್ರೆ ಅದ್ರ ಇಂಟೆಲಿಜೆನ್ಸ್ ಕಡಿಮೆ ಆಗುತ್ತೆ. ಆ ಒಂದು ಅದಕ್ಕೆ, ಯಾಕೆಂದ್ರೆ ಸ್ಕೂಲ್ ಗೋಯಿಂಗ್ ಏಜ್ ಅಲ್ಲಿ ಮಗುವಿನ ಇಂಟೆಲಿಜೆನ್ಸ್ಗೂ ಹೆರಿಗೆ ಆಗಿರೋ ಟೈಮ್ನಲ್ಲಿ ಯಾವ್ದಾದ್ರು ತೊಂದರೆ ಆಗಿತ್ತ, ಎರಡನ್ನೂ ತಾಳೆ ಹಾಕ್ತಾರೆ. ಇವಾಗ 5 ವರ್ಷ 6 ವರ್ಷ ಮಗು ಸ್ಕೂಲಿಗೆ ಹೋಗಿ ಚೆನ್ನಾಗ್ ಮಾಡ್ಲಿಲ್ಲ ಅಂದ್ರೂ ವೈದ್ಯರ ಬಗ್ಗೆ ಕೇಸ್ ಹಾಕೋಂತ ಒಂದು ಪರಿಸ್ಥಿತಿಗಳು ಇದೆ. ಯಾಕೆ, ಯಾವ ರೀತಿ ಡೆಲಿವರಿ ಆಗಿತ್ತು, ಯಾಕೆ ಈ ಮಗು ಓದ್ತಿಲ್ಲ, ಅವರ ಅನುವಂಶೀಯವಾಗಿ ಅವರಲ್ಲಿ ಎಷ್ಟು ಇಂಟೆಲಿಜೆನ್ಸ್ ಇದೆಯಾ ಆ ಫ್ಯಾಮಿಲಿನಲ್ಲಿ ಗೊತ್ತಿಲ್ಲ. ಆದ್ರೆ ಹೆರಿಗೆ ಸಮಯದಲ್ಲಿ ಏನಾದ್ರು ಮಗು ತಲೆ ಬಿದ್ದಿತ್ತ, ಏನಾದ್ರು ತೊಂದರೆ ಆಗಿತ್ತಾ, ವಿನಾಕಾರಣ ಮಗುವಿನ ಲೇಟ್ ಆಗಿ ಡೆಲಿವರಿ ಆಯ್ತಾ, ಇದೆಲ್ಲ ಕಾರಣಗಳನ್ನ ಮತ್ತೆ ಅದು ಹಿಂದ್ಗಡೆ ಹೋಗಿ ಮತ್ತೆ ಕೋರ್ಟ್ ಕಚೇರಿಗಳಲ್ಲಿ ಬರುವಂತಹ ಸಂದರ್ಭಗಳು ಇದೆ. ಸೊ ಹಲವಾರು ಕಾರಣಗಳಿದೆ. ಆದ್ರಿಂದ ನಾವು ಇದು ಒಂದೇ ಒಂದು ಕಾರಣಕ್ಕೆ ಇದಾಗ್ತಾ ಇದೆ, ವೈದ್ಯರ ನಿರ್ಲಕ್ಷ್ಯ ಅನ್ನೋದನ್ನ ಖಂಡಿತವಾಗ್ಲೂ ಅದನ್ನ ನಮ್ಮ ಮೇಲೆ ಪಟ್ಟಿನ ತೆಗೆದುಹಾಕಿ, ಈಗಲೂ ನಾವೆಲ್ಲ ಸಾಕಷ್ಟು ವೈದ್ಯರು ಈ ಸೇವೆನ ಮಾಡ್ಬೇಕು ಅಂತಾನೆ ಇದೀವಿ. ನಾವು 60 ವಯಸ್ಸು ದಾಟಿದ್ರು ಕೂಡ ಇನ್ನೂ ಸೇವೆ ಮಾಡ್ಕೊಳಕ್ ಇಷ್ಟಪಡ್ತಾ ಇದೀವಿ. ಬಟ್ ಕಾರಣಗಳು ಹಲವಾರು ಒಂದ್ ಹೇಳಲಿಕ್ಕೆ ಬರೋದಿಲ್ಲ ಅಂತ ನಾನು ನಂದು ಕಳಕಳಿ ಹೇಳ್ತಾ ಇದ್ದೀನಿ. ರಿಪೋರ್ಟ್ ಬರ್ಲಿ ಗೊತ್ತಾಗತ್ತೆ. ಧನ್ಯವಾದಗಳು ಮೇಡಮ್. ವೈದ್ಯಕೀಯ ವೃಂದ ಇದ್ರೇನೆ ಖಂಡಿತವಾಗಿಯೂ ಹೆಣ್ಮಕ್ಳಿಗೆ. ಈಗ ವೈದ್ಯರ ನಿರ್ಲಕ್ಷ್ಯನೋ ಅಥವಾ ಪೋಷಕರ ನಿರ್ಲಕ್ಷ್ಯ ಆದರೆ ಏನು ಕ್ರಮ ಇರುತ್ತೆ, ಯಾವ ರೀತಿಯ ಕ್ರಮ ಇರಬೇಕು ಅಂತ? ಸೊ ಈಗ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಸೇವೆ ಮಾಡ್ತಕ್ಕಂಥ ವೈದ್ಯರ ನಿರ್ಲಕ್ಷ್ಯ ಆದರೆ ಅವರೇನಾಗುತ್ತೆ, ಅವ್ರ ಕರ್ತವ್ಯ ಲೋಪ ಆಗುತ್ತೆ. ಅವ್ರ ವೃತ್ತಿಗೆ ಅವರು ಫಸ್ಟ್ ಆಫ್ ಆಲು ಅವರು ಏನು ನಮ್ಮ ಸೇವೆ ಮಾಡ್ಬೇಕಂತ ಬಂದಿರ್ತಾರೆ, ಅವರು ನೇರವಾಗಿ ಅವರು ಲೋಪ ಎಸ್ಬಿಟ್ಟು ಅವರು ಅಪರಾಧ ಸ್ಥಾನಕ್ಕೆ ನಿಂತ್ಕೊತಾರೆ. ಅವರು ಐಪಿಸಿನಲ್ಲೂ ಕಾನೂನು ಕ್ರಮ ಜರುಗಿಸ್ಬೋದಾಗಿ ಡಾಕ್ಟ್ರ್ ಮೇಲೆ. ನಂತರ ಈಗ BNS ಅಂತ ಕಾಯ್ದೆ ಬಂದಿದೆ, ಭಾರತೀಯ ನ್ಯಾಯ ಸಂಹಿತೆ, ಅಲ್ಲೂ ಸಹ ಇದೆ. ಅದಲ್ಲದೆ ನೆಗ್ಲಿಜೆನ್ಸ್ ಅನ್ನೋ ಸರ್ವಿಸ್ ನೆಗ್ಲಿಜೆನ್ಸ್ ಅಂತ ಬರ್ತದೆ. ಡಾಕ್ಟರ್ಸ್ಗೆ
ಅವ್ರು ಕೊಡ್ತಕ್ಕಂಥ ಸರ್ವಿಸ್ ನೆಗ್ಲಿಜೆನ್ಸ್ ಅಂತ ಬರ್ತದೆ. ಸರ್ ನಮ್ಮಲ್ಲಿ 2 ಥರ ಸೇವೆ ಇದೆ ಮೆಡಿಕಲ್ ಸೇವೆ. ಒಂದು ನಾವು ಹಣ ಕೊಟ್ಟು ಸೇವೆ ಪಡ್ಕೊಳೋ ಕಡೆ ಅದು ಸೇವೆ, ಅದು ಕನ್ಸ್ಯೂಮರ್ ಕೋರ್ಟ್ ವ್ಯಾಪ್ತಿಗೆ ಬರ್ತದೆ. ಸಾರ್ವಜನಿಕರು ಈ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗೋದು, ಅವರು ಈಗ ಮೊದಲೇನು ಹೊಂದಿರ್ತಾರೆ, ಅವ್ರು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗಿ ಬರೋದೇ ದೊಡ್ಡ ಒಂದು ಹೋಗಿ ಬರೋದೇ ಒಂದು ಶಿಕ್ಷೆ ಅವ್ರಿಗೆ, ಪರಿಹಾರ ಆಮೇಲೆ ಸಿಕ್ಕಲಿ. ಆಮೇಲೆ ಸರ್ಕಾರಿ ಸೇವೆ ಮಾಡ್ತಕ್ಕಂಥ ವೈದ್ಯಕೀಯ ಸಿಬ್ಬಂದಿ ಅದು ವೈದ್ಯರು ಸರ್ಕಾರ ಹೊಣೆ ಆಗಬೇಕಾಗುತ್ತೆ. ಅವ್ರು ಸರ್ಕಾರದ ಕೆಲಸ ಮಾಡ್ತಕ್ಕಂಥ ವೈದ್ಯರು ಇವಾಗ ಯಾವುದೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ದೊಡ್ಡ ಹಾಸ್ಪಿಟಲ್ ತೊಗೊಳೋದು ಬೆಂಗಳೂರಿಗೆ, ಈಗ ಪ್ರಸೂತಿ ಸಂಪರ್ಕ ಯಾವ ಹಾಸ್ಪಿಟಲ್ ಇದೆ ಮೇಡಮ್ ಬೆಂಗಳೂರು ಗೌರ್ಮೆಂಟ್ ಹಾಸ್ಪಿಟಲ್ಗಳು? ವಾಣಿವಿಲಾಸ ಇದೆ ಸರ್. ಈಗ ವಾಣಿವಿಲಾಸ ಆಸ್ಪತ್ರೆ ಬಂದು ವಾಣಿವಿಲಾಸ ಸರ್ಕಾರ ಮಾಲೀಕತ್ವಕ್ಕೆ ಒಳಪಟ್ಟಿದೆ. ಅಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಡಾಕ್ಟ್ರು ಅವ್ರು ಇಂಡಿಯನ್ ಮೆಡಿಕಲ್ ಕೌನ್ಸಿಲಲ್ಲೇ ಅವ್ರು MBBS ಅಥವಾ ಯಾವುದೋ ಸ್ಪೆಷಲೈಸೇಷನ್ ಕೋರ್ಸ್ ಪಾಸ್ ಮಾಡಿ ಅದು ಏನು ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಮೆಂಟ್ ಮೀಟ್ ಆದರೆ ಅವ್ರಿಗೆ ಅಲ್ಲಿ ಎನ್ರೋಲ್ ಮಾಡ್ಕೊತಾರೆ, ಅವ್ರು ವೈದ್ಯಕೀಯ ಸೇವೆ ಸಲ್ಲಿಸ್ಬೋದು. ಸರ್ಕಾರಕ್ಕೆ ಅಪಾಯಿಂಟ್ ಆದಾಗ ಸರ್ಕಾರ ಕೆಳಗಡೆ ಬರ್ತಕ್ಕಂಥ ವೈದ್ಯರು ಅಥವಾ ವೈದ್ಯಕೀಯ ಸಿಬ್ಬಂದಿ ಅಥವಾ ವೈದ್ಯಕೀಯ ಹಾಸ್ಪಿಟ್ಲು ಎಲ್ಲ ಸರ್ಕಾರ ನಿರ್ಲಕ್ಷ್ಯದಿಂದ ಆಯಿತು ಅಂತ ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಅಂತೇಳಿ ಬರ್ತಾರೆ. ಆ ಸರ್ಕಾರಿ ಸೇವೆ ಮಾಡ್ತಕ್ಕಂಥ ವೈದ್ಯಾಧಿಕಾರಿ ನಿರ್ಲಕ್ಷ್ಯ ಮಾಡಿದ್ರೆ ಸರ್ಕಾರ ಅವ್ರಿಗೆ ವೃತ್ತಿಯಿಂದ ತೆಗೆದುಹಾಕುತ್ತೆ ಅವ್ರನ್ನ. ಆಮೇಲೆ ಬೇರೆ ಆಯಿತು ಅಂತಾರೆ. ಅದು ಯಾರು ನೋಡಿ ಸರ್, ಮೇಲ್ನೋಟಕ್ಕೆ ಪ್ರೂವ್ ಆಗೇ ಆಗುತ್ತೆ, ಇಲ್ಲ ಪ್ರೂವ್ ಆಗಲ್ಲ ಅಂತ ಅವರು ಡಿಫೆಂಡ್ ಮಾಡ್ಕೊಬೇಕಾಗುತ್ತೆ. ಪ್ರೈವೇಟಲ್ಲಾದರೆ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾರೆ, ಪೊಲೀಸ್ ಠಾಣೆಗಳಿಗೆ ಹೋಗ್ತಾರೆ, ಕೋರ್ಟ್ಗೆ ಹೋಗಿ ಕ್ರಿಮಿನಲ್ ಕೋರ್ಟ್ಗೆ ಹೋಗ್ತಾರೆ, ಎಲ್ಲ ಆಗುತ್ತೆ. ಸರ್ ಈಗ ಮುಖ್ಯವಾಗಿ ನಮ್ಮ ಉದ್ದೇಶ ಏನು, ನಾವು ಒಂದು ಹಾಸ್ಪಿಟ್ಲ್ಗೆ ಹೋಗಿದ್ದೇನು, ನಾವು ಆಲ್ರೆಡಿ ತೊಂದರೆಲಿ ಇರ್ತೀವಿ, ನಾವು ತಿರ್ಗಾ ಕೋರ್ಟು ಕಚೇರಿ ಅಂತ ಕಾನ್ಫ್ಲಿಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಬರಬಾರ್ದು. ಎಸ್, ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಸಮಯ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ 4 ಜನಕ್ಕೆ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈ ರೀತಿಯ ಪ್ರಕರಣಗಳು ಅಂದರೆ ಈ ಸಿಸೇರಿಯನ್ ಪ್ರಕರಣಗಳು ಹೆಚ್ಚಳ ಆಗೋದಕ್ಕೆ ಪ್ರಮುಖ ಕಾರಣಗಳು ಅಂತಂದರೆ ಬಾಲ್ಯ ವಿವಾಹ ಆಗಿರ್ಬೋದು, ಸರಿಯಾದ ರೀತಿಯಲ್ಲಿ ಫುಡ್ ವ್ಯವಸ್ಥೆ ಇಲ್ಲದೆ ಇರೋದು, ಆಮೇಲೆ ಇಂಥದೇ ಟೈಮಲ್ಲಿ ಡೆಲಿವರಿ ಆಗಬೇಕು ಅಂತೇಳಿ ಇದೆಲ್ಲವನ್ನು ಹೊರಗಿಡಬೇಕು ಅಂತಂದರೆ, ಕಡೆಗಣೆ ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ ಸಾಧ್ಯ ಆದಷ್ಟು ನಾರ್ಮಲ್ ಡೆಲಿವರಿ ಆಗೋ ಕಡೆ ಗಮನ ಕೊಡಬೇಕಾಗತ್ತೆ. ಜೊತೆಗೆ ಸೂಕ್ತ ಸಮಯಕ್ಕೆ ವೈದ್ಯರನ್ನು ಭೇಟಿ ಮಾಡೋದು ಬಹಳ ಪ್ರಮುಖ ಆಗಿರುತ್ತೆ. ನೋಡೋಣ ಯಾರ್ದು ತಪ್ಪು ಯಾರ್ದು ಸರಿ ಇರುತ್ತೆ. ಈಗಾಗಲೇ ಕೂಡ ಅದು ಅಧಿವೇಶನ ಚರ್ಚೆ ಕೂಡ ಆಗ್ತಾ ಇದೆ ಆ್ಯಂಡ್ ವರದಿ ಬರಬೇಕು ಯಾರ್ದು ತಪ್ಪು ಅಂತ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.